ಯಾವ ಸೆಕ್ಟರ್ ಅಲ್ಲಿ ಏನೇನೆಲ್ಲ ಜಾಬ್ಸ್ ಇದೆ, ಯಾವ ವರ್ಕ್ ಇಂಟ್ರೆಸ್ಟ್ ಬೇಕಾಗುತ್ತೆ, ಮತ್ತೆ ಅಲ್ಲಿ ಹೋಗೋದಕ್ಕೆ ನಾವು ಯಾವ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಇಲ್ಲಿ ಪ್ರತಿ ವಾರ ಒಬ್ಬೊಬ್ಬ ಸಂಪನ್ಮೂಲ ವ್ಯಕ್ತಿಗಳು ಬಂದು ಎಲ್ಲ ತಿಳಿಸ್ಕೊಡ್ತಾರೆ. ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ, ಸಂದರ್ಶನ ಮಾಡ್ತೀವಿ, ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಸೊ ಅವ್ರಿಗೆ ಸೂಕ್ತವಾದ ಉತ್ತರವನ್ನ ತಿಳಿಸ್ಕೊಡ್ತಾರೆ. ಮಕ್ಕಳಿಗಿರುವಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಸೊ ಇವತ್ತು ಕೂಡ ನಾವೊಂದು ಸೆಕ್ಟರ್ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಮೀಟ್ ದ ಪ್ರೊಫೆಷನಲ್ ವೆಬಿನಾರ್ ಆನ್ಲೈನ್ ಸೆಷನ್ಗೆ ಎಲ್ರು ಕೂಡ ಸ್ವಾಗತ. ಎಲ್ಲ ಕರ್ನಾಟಕದ ಎಲ್ಲ ವಸತಿ ಶಾಲೆಗಳಿಂದ ಮತ್ತೆ ಪ್ರೌಢಶಾಲೆಗಳಿಂದ ಜಾಯಿನ್ ಆಗಿರುವಂತ ಎಲ್ಲ ಪ್ರಾಂಶುಪಾಲರಿಗೆ, ಮುಖ್ಯ ಶಿಕ್ಷಕರಿಗೆ, ಮತ್ತೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಕಡೆಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಅಲ್ಲಿ ಕೆಲಸ ಮಾಡ್ತಿರುವಂತ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ಒಂದು ಹಾಜರಾತಿ ಫಾರ್ಮ್ ಅನ್ನ ಹಾಕಿದ್ವಿ ಆಲ್ರೆಡಿ, ಎಲ್ರು ಕೂಡ ಫಿಲ್ ಮಾಡಿದ್ರೆ ಅಂತ ನಾನು ಭಾವಿಸಿದ್ದೀನಿ. ಎಲ್ರು ಕೂಡ ಫಿಲ್ ಮಾಡಿದ್ರೆ ನೀವು ತಂಬನ್ನು ಕೊಡ್ಬೋದಲ್ವಾ? ಇದು ತಂಬ ಎಲ್ರು ಕೊಡ್ಬೋದಲ್ವಾ? ಎಲ್ರು ಫಿಲ್ ಮಾಡಿದ್ರೆ ಅಟೆಂಡೆನ್ಸ್ ಫಾರ್ಮ್ ನ. ಓಕೆ, ಥ್ಯಾಂಕ್ ಯು ಸರ್. ಲೇಟ್ ಆಯ್ತಾನೆ ಆದವ್ರಿಗೆ ಅವೈಲೇಬಲ್ ಇರಲ್ಲ, ಮತ್ತೊಂದು ಮಾಡ್ತೀರಾ? ಇನ್ನೂ ಸರಿ ಇದು ಹಾಕಿ ಸರ್, ಲಿಂಕ್ ಹಾಕಿ ಸರ್ ಅಲ್ಲಿ. ಸರ್ ಅಟೆಂಡೆನ್ಸ್ ಫಾರ್ಮ್ ಅನ್ನ ಯಾವ ಗ್ರೂಪ್ ನಲ್ಲಿ ಹಾಕಿದ್ರೆ ಸರ್? ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ವಿ. ಚಾಟ್ ಬಾಕ್ಸ್ ಅಂತ ಇದೆ ನೋಡಿ ಕೆಳಗಡೆ, ನಿಮ್ಮ ಬಲಭಾಗದಲ್ಲಿ ಇದೆ ಚಾಟ್ ಬಾಕ್ಸ್. ಕಮೆಂಟ್ ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ಇದೆ ನೋಡಿ ಸರ್. ಓಕೆ, ನೆಕ್ಸ್ಟ್ ಮೂವ್ ಆಗಿ ಸರ್. ಪ್ರಕಾಶ್ ಸರ್ ಮೂವ್ ಮಾಡಿ. ಓಕೆ, ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಇಲ್ಲಿ ನೋಡಿ ಈ ಸ್ಲೈಡ್ ಅಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನ ಕೊಟ್ಟಿದ್ವಿ. ಲೋಗೋಸ್ ಇದಾವೆ, ಚಿತ್ರ ಇದಾವೆ, ಇಮೇಜಸ್ ಇದಾವೆ, ಆ ರೀತಿಯ ಚಿತ್ರಗಳಿದಾವೆ. ಇಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ, ಮತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಲೋಗೋ ಇದೆ, ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಗಳು ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ಡೆಮೋ ಮಾಡ್ತಿದ್ದಾರೆ, ಅವ್ರ ಪ್ರೊಫೆಸರ್ ಕೂಡ ಇದ್ದಾರೆ, ಮತ್ತೆ UGC ಲೋಗೋ ಇದೆ, ಜೊತೆಗೆ ಕ್ಲಾಸ್ ರೂಮ್ದು ಫೋಟೋಸ್ ಇದೆ, ಜೊತೆಗೆ NCERT ಲೋಗೋ ಇದೆ. ಹಾಗಾದ್ರೆ ಈ ಎಲ್ಲ ಚಿತ್ರಗಳು ಯಾವ ಒಂದು ಸೆಕ್ಟರ್ಗೆ ಸಂಬಂಧಿಸಿದೆ ಅಂತ ಹೇಳ್ಬೋದಾ? ಅಥವಾ ನೀವು ಕಾಮೆಂಟ್ ಮಾಡ್ಬೋದು ಚಾಟ್ ಬಾಕ್ಸ್ ಅಲ್ಲಿ, ಯಾವ ಸೆಕ್ಟರ್ಗೆ ಸಂಬಂಧಿಸಿದೆ ಅಂತ ಕಮೆಂಟ್ ಹಾಕಿ ಸರ್. ನಮ್ಗೆ ಗೊತ್ತಾಗುತ್ತೆ ಇದು ಯಾವ ಒಂದು ವಲಯಕ್ಕೆ ಸಂಬಂಧಿಸಿದೆ. ಈ ಎಲ್ಲ ಚಿತ್ರಗಳು ಕಮೆಂಟ್ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಎಜುಕೇಶನ್ ಅಂತ ಹೇಳ್ತಿದ್ದಾರೆ ರಾಧಾ ಮೇಡಮ್ ಅವರು. ಥ್ಯಾಂಕ್ ಯು ಮೇಡಮ್. ಬೇರೆಯವರು ಚಾಟ್ ಬಾಕ್ಸ್ ಅಲ್ಲಿ ಎಜುಕೇಶನ್. ಓಕೆ, ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮ್ಗೆ ಕಾಣ್ತಾ ಹೋಗಿ. ಎಸ್ ಸರ್, ಮಂಜುನಾಥ್ ಸರ್ ಹೇಳ್ತಾ ಇದ್ದಾರೆ ಎಜುಕೇಶನ್ ಅಂತ. ಥ್ಯಾಂಕ್ ಯು ಸರ್. ಓಕೆ, ಎಲ್ರು ಕೂಡ ಎಜುಕೇಶನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವತ್ತು ನಾವು ಎಜುಕೇಶನ್ ಸೆಕ್ಟರ್ ಬಗ್ಗೆ ತಿಳ್ಕೊಳಕ್ ಹೋಗ್ತೀವಿ. ಖಂಡಿತ ನೀವು ಹೇಳಿದಂತ ಆನ್ಸರು ಎಜುಕೇಶನ್ ಸೆಕ್ಟರ್ ಬಗ್ಗೆ ನಾವು ಈ ಒಂದು ವಿಷಯವನ್ನ ಇವತ್ತು ತಿಳ್ಕೊಳಕ್ ಹೋಗ್ತಿದ್ವಿ. ಎಲ್ರು ಕೂಡ ಉತ್ತರ ಹೇಳಿದಂತ ಎಲ್ಲ ಟೀಚರ್ಸ್ಗೆ, ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನೆಕ್ಸ್ಟ್ ಹೋಗಿ ಸರ್. ಪ್ರಕಾಶ್ ಸರ್, ಪ್ರಕಾಶ್ ಸರ್ ಕೇಳಿಸಿದ್ಯಾ? ಮೂವ್ ಮಾಡಿ ಸರ್ ಸ್ಲೈಡ್. ಎಲ್ರು ಕೂಡ ಚೆನ್ನಾಗಿ ಆನ್ಸರ್ ಮಾಡ್ತಿದ್ರಾ?
ಎಲ್ಲ ಟೀಚರ್ಸ್ ಕೂಡ ಕಮೆಂಟ್ ಆಗ್ತಿದ್ದೀರಾ. ಪ್ರಕಾಶ್ ಸರ್. ಎಸ್ ಸರ್. ಕೇಳಿಸಿದೆಯಾ? ಮೂವ್ ಮಾಡಿ ಸರ್. ಓಕೆ. ಸೊ ನಾವು ಎಜುಕೇಶನ್ ಸೆಕ್ಟರ್ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ ಈ ದಿನ. ಸೊ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಈ ಒಂದು ವಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಸೋಕ್ ಬರ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡಾದ್ಮೇಲೆ ನೀವು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸೊ ಎಜುಕೇಶನ್ ವಲಯದಲ್ಲಿ 2 ರೀತಿಯ ವಿಭಾಗಗಳಿದಾವೆ. ಒಂದು ಟೀಚಿಂಗ್ ಸ್ಟಾಫ್, ಇನ್ನೊಂದು ನಾನ್ ಟೀಚಿಂಗ್ ಸ್ಟಾಫ್ ಅಂತ. ಬೋಧಕ ಮತ್ತು ಬೋಧಕೇತರ ವಲಯ. ಸೊ ಎಲ್ರಿಗೂ ಗೊತ್ತಿರ್ಬೋದು, ಬೋಧಕೇತರ ಅಂದ್ರೆ ಅಲ್ಲಿ ನರ್ಸ್ ಬರ್ತಾರೆ, ಮತ್ತೆ FDA SDA ಬರ್ತಾರೆ, ಕಂಪ್ಯೂಟರ್ ಆಪರೇಟರ್ ಬರ್ತಾರೆ, ಮತ್ತೆ ವಾಚ್ಮ್ಯಾನ್ ಬರ್ತಾರೆ. ಇವರೆಲ್ಲರೂ ಕೂಡ ಏನಂದ್ರೆ ಬೋಧಕೇತರ ವಲಯದಲ್ಲಿ ಬರ್ತಾರೆ. ಇನ್ನು ಟೀಚಿಂಗ್ ಸ್ಟಾಫ್ ಅಂದ್ರೆ ಟೀಚರ್ಸ್, ಪ್ರೊಫೆಸರ್, ಲೆಕ್ಚರ್ಸ್, ಟ್ರೈನರ್ಸ್ ಇವರೆಲ್ಲರೂ ಕೂಡ ಈ ಒಂದು ವಲಯದಲ್ಲಿ ಬರ್ತಾರೆ. ಸೊ ಇದು ಶಿಕ್ಷಣ ವಲಯಕ್ಕೆ ಸಂಬಂಧಿಸಿದಂತೆ. ಎಲ್ಲರೂ ಕೂಡ ಗೊತ್ತಿದೆ ಆಲ್ರೆಡಿ, ನಾವೆಲ್ಲರೂ ಕೂಡ ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡ್ತಿದೀವಿ. ಪ್ರೌಢಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಮತ್ತೆ ಮಕ್ಕಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಈಗಿದ್ದಾರೆ. ಹಾಗಾಗಿಬಿಟ್ಟು ಈ ಒಂದು ಸೆಕ್ಟರ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಮ ಜೀವನದಲ್ಲಿ. ಯಾವುದೇ ಜಾಬ್ಗೆ ಹೋಗ್ಬೇಕಂದ್ರೆ ನಾವು ಶಿಕ್ಷಣವನ್ನು ಪಡಿಲೇಬೇಕು. ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, ಪೊಲೀಸ್ ಆಗ್ಬೇಕಂದ್ರೂ ಕೂಡ ನಾವು ಶಿಕ್ಷಣವನ್ನು ಪಡಿಲೇಬೇಕಾಗಿರುತ್ತೆ. ಸೊ ಇದು ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಜೀವನದಲ್ಲಿ ಆಸುವಕ್ಕಾಗಿದೆ. ನಮ್ಮ ಜೀವನದಲ್ಲಿ ಶಿಕ್ಷಣ ಎನ್ನುವುದು ಒಂದು ಹುಲಿ ಹಾರಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ಅವ್ರ ಮಾತನ್ನ ನೆನೆಸ್ಕೊಂಡು ಈ ಒಂದು ಸೆಕ್ಟರ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಮೂವ್ ಮಾಡಿ ಸರ್. ಓಕೆ. ಮೀಟ್ ದ ಪ್ರೊಫೆಷನಲ್ ವೆಬಿನಾರ್ ಸೆಷನ್, ಆನ್ಲೈನ್ ಸೆಷನ್ಗೆ ಇವತ್ತು ಡಾಕ್ಟರ್ ರಾಜೇಶ್ ಎಸ್ ಸರ್ ಇವತ್ತು ನಮ್ ಜೊತೆ ಇದ್ದಾರೆ. ಅವರು MA ಇನ್ ಫೋಕ್ಲರ್ ಅಂದ್ರೆ MA ಇನ್ ಜಾನಪದದಲ್ಲಿ ಅವರು MA ಅನ್ನ ಮುಗಿಸ್ಕೊಂಡಿದ್ದಾರೆ. ಜೊತೆಗೆ ಅವ್ರು PhD ಅನ್ನ ಮಾಡ್ಕೊಂಡಿದ್ದಾರೆ. ಅವರು ಈ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಈಗ ಕೆಲಸ ಮಾಡ್ತಿದ್ದಾರೆ. ಎಜುಕೇಶನ್ ಸೆಕ್ಟರ್ ನಲ್ಲಿ ಈ ಒಂದು ಸೆಕ್ಟರ್ ಅಲ್ಲಿ ಯಾವ ತರ ಕೆಲಸಗಳಿದಾವೆ, ಯಾವ ತರ ಸ್ಕಿಲ್ ಬೇಕು, ಯಾವ ತರ ನಮಗೆ ವರ್ಕ್ ಇಂಟ್ರೆಸ್ಟ್ ಬೇಕು, ಮತ್ತೆ ಯಾವ ತರ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಯಾವ ತರ ಜಾಬ್ ರೋಲ್ಗಳಿದಾವೆ, ಅದಕ್ಕೆ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೇಕು ನಮ್ಮ ವಿದ್ಯಾರ್ಥಿಗಳು ಅನ್ನೋದನ್ನ ಹೆಚ್ಚಿನ ಮಾಹಿತಿಯನ್ನ ನಮಗೆ ತಿಳಿಸ್ತಾ ಹೋಗ್ತಾರೆ ರಾಜೇಶ್ ಸರ್. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ ಸರ್. ನಿಮ್ಮ ಕ್ಯಾಮ್ರಾವನ್ನು ಆನ್ ಮಾಡ್ಬೋದಾ ಸರ್ ರಾಜೇಶ್ ಸರ್? ಸರ್ ಅವರು ಟೆಕ್ನಿಕಲ್ ಇಶ್ಯೂ ಇದೆ, ಕ್ಯಾಮ್ರಾ ಆನ್ ಮಾಡೋದಕ್ಕೂ. ರಾಜೇಶ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. ಥ್ಯಾಂಕ್ ಯು ಸರ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ರಾಜೇಶ್ ಸರ್? ಸರ್ ಕೇಳಿಸ್ತಾ ಇದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ ಸರ್. ಇದು 19ನೇ ಸೀರೀಸು ನಮ್ಮ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇರೋದು. ಸೊ ಇದು ಮಕ್ಕಳಿಗೋಸ್ಕರ ಮಾಡ್ತಿದ್ವಿ. ಇಲ್ಲಿ ಯಾವುದೆಲ್ಲ ಉದ್ಯೋಗ ಅವಕಾಶಗಳಿದಾವೆ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ಇದ್ರ ಮೂಲಕ ಪರಿಚಯ ಮಾಡ್ಕೊಳ್ತೀವಿ. ಸೊ ಇದೊಂದು ಯೂಟ್ಯೂಬ್ ಅಲ್ಲಿ ಇರುತ್ತೆ, ರೆಕಾರ್ಡ್ ಆಗಿರುತ್ತೆ. ಅದನ್ನ ಇವತ್ತು ಯಾರು ಜಾಯಿನ್ ಆಗಿಲ್ಲ ಅವ್ರು ನೋಡ್ಕೋಬಹುದು ರೆಕಾರ್ಡ್ ಆದ್ಮೇಲೆ. ಸೊ ಈ ದಿನದ ಅತಿಥಿಯಾಗಿ ರಾಜೇಶ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀವಿ ಸರ್. ಸ್ವಾಗತ ಸರ್. ಸರ್ ಕೇಳಿಸ್ತಿದ್ಯಾ ನನ್ನ ಮಾತು? ರಾಜೇಶ್ ಸರ್. Sir, there seems, yes. Sir, hello. Siddhalinga sir and everyone. It seems to be an technical glitch. Just give us 2 minutes. Just Rajesh sir is finding some technical issues. Yes, we'll just get back. Yes, sir. Yes, sir.
Rajesh sir, can you speak now? ತಾಂತ್ರಿಕ ಸಮಸ್ಯೆಗೆ ಸ್ವಲ್ಪ ಅಡಚಣೆ ಉಂಟಾಗಿದೆ. ಟೆಕ್ನಿಕಲ್ ಎರರ್ ಆಗ್ತಿದೆ ಸ್ವಲ್ಪ. 2 ನಿಮಿಷ. ಓಕೆ ಸರ್. ಯಾರು ಲೆಫ್ಟ್ ಆಗ್ಬಾರ್ದು ದಯವಿಟ್ಟು. ಬೇರೆಯವ್ರಿಗೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಕೇಳಿಸ್ತಾ ಇದೆ ಸರ್. ಎಸ್, ಥ್ಯಾಂಕ್ ಯು. ಸೊ ರಾಜೇಶ್ ಸರ್ಗೆ ಕೇಳಿಸ್ತಾ ಇಲ್ಲ, ಅವ್ರ ಮಾತು ಕೇಳಿಸ್ತಾ ಇಲ್ಲ. ಸ್ವಲ್ಪ Sir, I would Rajesh ಕ್ಷಮೆ sir. ಇರ್ಲಿ. Sir, Rajesh sir is trying to join. Time ಅಲ್ಲಿ I would so my sir, ನನ್ನ ಹೆಸರು ಅರ್ಜುನ್ ಅಂತ. ನಾನು ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಅಲ್ಲಿ ಸಿದ್ಧಲಿಂಗ ಸರ್ ಜೊತೆ ನಾವು ಕೆಲಸ ಮಾಡ್ತೀವಿ. So because of this technical thing, I so sorry, but I would take this opportunity. ನಮ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಸರ್ ಯುನೈಟೆಡ್ ಎಫರ್ಟ್ಸ್ ಅಲ್ಲಿ. ಸೊ ಅದರಲ್ಲಿ ಬೇಕಾದಷ್ಟು ಡಿಫ್ರೆಂಟ್ ಪ್ರೊಫೆಷನಲ್ಸ್ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀವಿ. ಸೊ ಅದ್ ಐ ವುಡ್ ವಾಂಟ್ ಟು ಸ್ಟಾರ್ಟ್ ದಟ್. ಸರ್ ವಿಲ್ ಬಿ ಜಾಯ್ನಿಂಗ್ ಇನ್ ದ ನೆಕ್ಸ್ಟ್ 5 minutes. ನಾವು ಎಲ್ಲರೂ ಇಲ್ಲಿ ಬಂದಿದ್ವಿ, ನೀವೆಲ್ಲರೂ ನಿಮ್ ಟೈಮ್ ತಗೊಂಡು ಇಲ್ಲಿ ಬಂದಿದ್ದೀರಾ. ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ದಟ್ ಔಟ್. ಸೊ ನಾನು ಅದು ಶೇರ್ ಮಾಡ್ತೀನಿ ಸರ್ ಸಿದ್ಧಲಿಂಗ ಸರ್. ಸೊ ಐ ವಿಲ್ ಬಿ ಶೇರಿಂಗ್ ಫ್ರಮ್ ಡಿಫ್ರೆಂಟ್ ಸೆಕ್ಟರ್ಸ್, ಡಿಫ್ರೆಂಟ್ ಪ್ರೊಫೆಷನಲ್ಸ್ ಇವರು. ಸೊ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಕೆಲಸ ಮಾಡುವುದೇ ಯಾವ ತರ ನಾವು ಮಕ್ಕಳು ನೆಕ್ಸ್ಟ್ ಸ್ಟೂಡೆಂಟ್ಸ್ ಟು ಪ್ರೊಫೆಷನಲ್, ಯಾವ ತರ ಸ್ಟೂಡೆಂಟ್ಸ್ ಬಂತು ಪ್ರೊಫೆಷನಲ್ ಆಗಿ ಚೇಂಜ್ ಮಾಡಬಹುದು ಅವ್ರ ಲೈಫ್ ಅಲ್ಲಿ, ಅವ್ರು ಯಾವ ತರ ಆಸ್ಪಿರೇಷನ್ಸ್ ಇರಬಹುದು ಅದು ನೋಡಿ. ಸೊ ಅದಕ್ಕೋಸ್ಕರ ವಿ ಆರ್ ವರ್ಕಿಂಗ್ ವಿತ್ ಡಿಫ್ರೆಂಟ್ ಸ್ಕೂಲ್ಸ್. ಕ್ರೀಸ್ ನಿಂದ ಲೈಕ್ ಡಿಫ್ರೆಂಟ್ KPS ಸ್ಕೂಲ್ಸ್ ನಿಂದ ಟೀಚರ್ಸ್ ಎಲ್ಲ ನೀವು ಇಲ್ಲಿ ಜಾಯಿನ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಐ ಆಮ್ ಶೇರಿಂಗ್ ಸಮಥಿಂಗ್. ಸಿದ್ಧಲಿಂಗ ಸರ್, ಕ್ಯಾನ್ ಯು ಸಿ ಮೈ ಸ್ಕ್ರೀನ್? ಎಸ್ ಸರ್, ಎಸ್ ಸರ್. ಸೊ ಸರ್ ಇದು ಬಂತು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇದರಲ್ಲಿ ಬೇಕಾದಷ್ಟು ನಾವು ಯಾವ್ಯಾವುದು ವಿಡಿಯೋ ವಿ ಆರ್ ಡೂಯಿಂಗ್ ಇಟ್ ಕಮ್ಸ್ ಹಿಯರ್. ಸೊ ಐ ವಿಲ್ ಬಿ ಪ್ಲೇಯಿಂಗ್ ಸಮ್ ಆಫ್ ದ ವಿಡಿಯೋ ಅಂಡ್ ಬೈ ದಟ್ ಟೈಮ್ ಬ್ಯಾಕ್ ಎಂಡ್ ಅಲ್ಲಿ ವಿ ವಿಲ್ ಬಿ ಕ್ಲಿಯರಿಂಗ್ ದಟ್ ಔಟ್. ಐ ಹೋಪ್ ದಟ್ ಇಸ್ ಫೈನ್. Not fine, but let us do that. I'm so sorry for this technical glitch from our end. So first bantu first agriculture and food sector ninda. Sir, most people think building a personality means wearing an expensive watch and carrying branded outfits. Thank you. Yes sir. So agriculture sector ninda idu nam MFMC, my future my career my choices nam workbook ide, adu nodidagi ivaru bartare. I am just sharing it. ನನ್ನ ಹೆಸರು ರಾಕೇಶ್ ಅಂತ. ನಾನು ಬಸವರಾಜಪುರ, ಕೇರ್ನಾಡ್ ತಾಲೂಕು, ಮೈಸೂರು ಡಿಸ್ಟಿಕ್ಕು. ನಾನು SLC ಆದಮೇಲೆ ಡಿಪ್ಲೊಮಾ ಅಗ್ರಿಕಲ್ಚರ್ ಅಂತ ಮಾಡಿದೆ. ಅದಾದಮೇಲೆ BSc ಅಗ್ರಿಕಲ್ಚರ್ ಮಂಡ್ಯದಲ್ಲೇ ಮಾಡಿದೆ. ಅದಾದ MSc ಮಾಡಿದೆ 2 ಇಯರ್ಸು ಬಿಹಾರಲ್ಲಿ. ಅದಾದಮೇಲೆ ನಾನು ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಇದೇ ಫಾರ್ಮಿಂಗು ಮಾಡ್ತಾಯಿದ್ದೀನಿ ಇಲ್ಲೇ ಮನೆಯಲ್ಲೇ. ಈ ಅಗ್ರಿಕಲ್ಚರ್ ಫೀಲ್ಡ್ ಭಾಳ ಚೆನ್ನಾಗಿದೆ. ಏನಪ್ಪ ಅಂತಂದರೆ ನಾವು ನೆಕ್ಸ್ಟು ಬೆಳೆ ಯಾವ ಥರ ಬೆಳೆ ಬೆಳಿಬೇಕು, ಯಾವ ಕ್ರಾಪ್ ಹಾಕಬೇಕು, ಏನೇನು ಮಾಡಬೇಕು ಎಲ್ಲನೂ ನಾವು ತಿಳ್ಕೊಬೋದು. ಮತ್ತು ಭಾಳ ಇಂಟ್ರೆಸ್ಟ್ ಆಗಿದೆ ಅಗ್ರಿಕಲ್ಚರ್ ಫೀಲ್ಡು. ಮತ್ತು ಭಾಳ ಖುಷಿಯಾಗುತ್ತೆ ನಮ್ಮ ವರ್ಕ್ ನಾವು ಮಾಡೋದ್ರಿಂದ. ನಾವು ರೈತರು ಅಂತ ಹೇಳಿ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಎಲ್ಲವರು ಸಿಟಿ ಕೆಲಸಕ್ಕೆ ಹೋಗ್ತಾರೆ, ಬಟ್ ನಾವು ಹಳ್ಳೀಲಿ ಕೆಲಸ ಮಾಡೋದು ಭಾಳ ಮುಖ್ಯ. ಹಾಗೂ ನಿಮ್ಮ ಪರಿಸರ ನೋಡ್ಕೊಳ್ಳೋದು, ನಿಮ್ಮ ಎನ್ವೈರ್ಮೆಂಟಲ್ಲಿ ನೋಡ್ಕೊಳ್ಳೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. Thank you so much. So idu bantu nam I think all of you would be having my future my choices workbook. Adalli different around 18 sectors ಬಗ್ಗೆ 12 sectors ಬಗ್ಗೆ ಈ year we are talking. Adalli different
ಪ್ರೊಫೆಷನಲ್ಸ್ ಬಗ್ಗೆ ಆಲ್ಸೋ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಐ ವಿಲ್ ಬಿ ಶೇರಿಂಗ್ ರಿಗಾರ್ಡಿಂಗ್ ಡಾಕ್ಟರ್ ಮಂಜುನಾಥ್, ಅವರು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. Sir, these are all available in YouTube directly, na? Yes, these are all available in YouTube, ma'am, free. Like every student can access. Can we explain in that only now, sir? Is there option available other than that projector? No, ಇದು ಬಂತು ಪ್ರೊಜೆಕ್ಟರ್ ಅಲ್ಲಿ ಅದು ಬಿಟ್ಟು ಮಾಹಿತಿ ಮ್ಯಾಮ್. ಇದು ಎಕ್ಸ್ಟ್ರಾ ಆಗಿ ಫಾರ್ ಎಕ್ಸಾಂಪಲ್ ಒಬ್ಬರು ಸ್ಟೂಡೆಂಟ್ಸ್ ಐ ಥಿಂಕ್ ಒಂದು ಆಲೋಚನೆ ಸಮುದಾಯದಡಿ ಪುಟ್ಟ ಪುಟ್ಟ ಗುಂಪಿನಲ್ಲಿ ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳ ಈ ಒಂದು ಹಳ್ಳಿಯ ಸಮುದಾಯಕ್ಕೆ ಈ ಒಂದು ಚಿಂತನೆಯನ್ನು, ಸಹಜತೆಯನ್ನು, ಜೀವನೋಪಾಯವನ್ನು ಚಳುವಳಿಯ ಸಂಕೇತವಾಗಿ ತಗೊಂಡು ಹೋಗಲಿಕ್ಕೆ ಒಂದಷ್ಟು ವಾಲ್ಯೂಮ್ ಇಸ್ ವೆರಿ ಲೋ ಸರ್, ಇಟ್ಸ್ ನಾಟ್ ಹಿಯರಿಂಗ್ ಮೀ. ನಾವು ಜಿಕೆವಿಕೆಯಲ್ಲಿ ನಮ್ಮ ಅಭ್ಯಾಸವನ್ನು, ಕೃಷಿ ಅಭ್ಯಾಸವನ್ನು ಮುಗಿಸಿ ತದನಂತರ ಜೀವನವನ್ನು ರೈತನೊಂದಿಗೆ ಕಳೀತಾ ಇದ್ದೀವಿ. ಸರ್ ವಾಲ್ಯೂಮ್ ನೀಡಿ ಸರ್, ಜಾಸ್ತಿ ಮಾಡಿ. 11 ವರ್ಷ ಈ ಒಂದು ಚಳುವಳಿಯಲ್ಲಿ ಭಾಗಿಯಾಗಿದ್ದೀವಿ. ಅರ್ಜುನ್ ಸರ್, ಹಲವಷ್ಟು ಸರ್ಕಾರದ ಅವಾರ್ಡ್ಸ್ಗಳು, ರೆಕಗ್ನಿಷನ್, NGO ಅವಾರ್ಡ್ಸ್, ರೆಕಗ್ನಿಷನ್ಸ್ಗಳು ಪ್ರಮುಖವಾಗಿ ವಾಯ್ಸ್. Yes. Is it coming now? ಥ್ಯಾಂಕ್ ಯು ಸರ್. Is the voice coming? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ. ಪ್ರಕೃತಿ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಪ್ರಸಾದ್, ಐ ಆಮ್ 25 years old. ಐ ಆಮ್ an actor. ನಾನು ಹುಟ್ಟಿದ್ದು ಮೈಸೂರಲ್ಲಿ. ಬೆಂಗಳೂರಲ್ಲಿ ನಾನು ಸ್ಕೂಲಿಂಗ್ ಮುಗಿಸಿದ್ದು. ಫಸ್ಟ್ PU ಸೆಕೆಂಡ್ PUಗೆ ಕ್ರೈಸ್ಟ್ ಜೂನಿಯರ್ ಕಾಲೇಜ್ ಅಲ್ಲಿ ಸೇರ್ಕೊಂಡಿದ್ದೆ. ಮತ್ತೆ ಡಿಗ್ರಿ ನಾನು ಕ್ರೈಸ್ಟ್ ಯೂನಿವರ್ಸಿಟಿನಲ್ಲೇ ಮುಗಿಸಿದ್ದು. ನಾನು ಮಾಸ್ಟರ್ಸ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿನಲ್ಲಿ ಮಾಡ್ತಿದ್ದೀನಿ. ನಾನು ಫಸ್ಟ್ PU ನಲ್ಲಿ ಇದ್ದಾಗ ನನಗೆ ಆಡಿಷನ್ ಇಂದ ಫಸ್ಟ್ ರೋಲ್ ಸಿಕ್ತು. ಸೊ ಅವಾಗ ನನ್ನ ಫಸ್ಟ್ ಸೀರಿಯಲ್ ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತವರೆಗೂ ನಾನು ಅದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಈ ಫೀಲ್ಡ್ ಬರಕ್ಕೆ ಏನ್ ಸ್ಕಿಲ್ಸ್ ಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್. ಬಿಕಾಸ್ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇರ್ಲಿ, ಒಂದ್ 10 ಜನದ ಮುಂದೆ ನಿಂತಾಗ ಪರ್ಫಾರ್ಮ್ ಮಾಡಕ್ಕೆ ಭಯ ಆಗುತ್ತೆ. ಅಂದ್ರೆ ನಿಮ್ ಸ್ಕಿಲ್ಸ್ ನಾನು ಟ್ಯಾಲೆಂಟ್ ಅನ್ನೋದು ತೋರ್ಸಕ್ ಆಗಲ್ಲ. ಬಿಲ್ಡ್ ಯೋರ್ ಸೆಲ್ಫ್ ಕಾನ್ಫಿಡೆನ್ಸ್. ಈ ಫೀಲ್ಡ್ ಬಗ್ಗೆ ನಿಮ್ಗೆಲ್ಲ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ಗೊತ್ತು, ಈ ಫೀಲ್ಡ್ ತುಂಬಾ ಅನ್ಪ್ರೆಡಿಕ್ಟಬಲ್. ಯಾವ ಸಿನಿಮಾ ಹಿಟ್ ಆಗುತ್ತೆ, ಯಾವ ಫ್ಲಾಪ್ ಆಗುತ್ತೆ, ಸಡನ್ ಆಗಿ ನಿಂತೋಗುತ್ತೆ, ಇದೆಲ್ಲ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಆಲ್ವೇಸ್ ಬೆಟರ್ ಟು ಹ್ಯಾವ್ ಅ ಬ್ಯಾಕಪ್. ನಿಮ್ ಎಜುಕೇಶನ್ ನೀವ್ ಯಾವತ್ತೂ ಬಿಡಬೇಡಿ. ನಿಮ್ ಡಿಗ್ರಿ ಏನೇ ಇದ್ರು ಅದನ್ನ ಕಂಪ್ಲೀಟ್ ಮಾಡಿ. ಒಂದಲ್ಲ ಒಂದಿನ ಅದು ಅಟ್ಲೀಸ್ಟ್ ಟು ಸಪೋರ್ಟ್ ಯುವರ್ ಫ್ಯಾಮಿಲಿ, ಅದು ಖಂಡಿತ ಹೆಲ್ಪ್ ಆಗುತ್ತೆ. ಇದೇ ಫೀಲ್ಡ್ ಅಲ್ಲಿ ತುಂಬಾ ವರ್ಷ ಇರ್ಬೇಕು ಅಂತಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ ಸುತ್ತಮುತ್ತ ಯಾರೇ ಇದ್ರು ಅವ್ರ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು. ಬಿಕಾಸ್ ನೀವ್ ಅವ್ರ ಜೊತೆ ಒಳ್ಳೆ ತನ್ವಾಗಿದ್ದಾಗ ಅವ್ರು ಬೇರೆ ಯಾವ ಪ್ರಾಜೆಕ್ಟ್ ಹೋದ್ರೆ ನಿಮ್ಮನ್ನ ನೆನಪಿಸ್ಕೊಂಡು ಅಲ್ಲಿಗೂ ರೆಫರ್ ಮಾಡ್ತಾರೆ. ಹಾಗಾಗಿ ನಿಮ್ಗೂ ಹೊಸ ಪ್ರಾಜೆಕ್ಟ್ ಸಿಗುತ್ತೆ ಅಂಡ್ ಕಂಟಿನ್ಯೂಸ್ ವರ್ಕ್ ಸಿಗುತ್ತೆ. ಸೊ ಆಸ್ ಅ ಪರ್ಸನ್ ಶಾರ್ಟ್ ಟೆಂಪರ್ಡ್ ಆಗಿಲ್ದೇನೆ ಸಮಾಧಾನವಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಅ ಲಾಟ್ ಟು ಬಿ ಇನ್ ದಿಸ್ ಫೀಲ್ಡ್ ಫಾರ್ ಮೆನಿ ಇಯರ್ಸ್. ನಿಮ್ಮ ಸ್ಕೂಲಲ್ಲಿ ಏನೇ ಕಾಂಪಿಟೇಷನ್ ಇರಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇರಲಿ, ಅದೆಲ್ಲದರಲ್ಲೂ ನೀವು ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ. ಅದೆಲ್ಲ ಗೆಲ್ಲಬೇಕು ಅಂತಲ್ಲ, ಆದರೆ ನೀವು ಎಷ್ಟು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ನಿಮಗೆ ನಿಮ್ಮ ಬಗ್ಗೆನೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿಲ್ಸ್ ಏನು, ನಿಮ್ಗೆ ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದೆ, ಇದೆಲ್ಲ ನಿಮ್ಗೆ ಇವಾಗಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತಾಗ ಮುಂದೆ ಏನ್ ಆಗ್ಬೇಕು ಅನ್ನೋದು ಒಂದ್ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಸಿಕ್ದಂಗ ಆಗುತ್ತೆ. ನಮ್ಗೊಂದು ಓಪನ್ ಮೈಂಡೆಡ್ ಪರ್ಸನಾಲಿಟಿ ಅಥವಾ ಸಮಾಧಾನದ ಸ್ವಭಾವ ಆಗಿದ್ರೆ ಈ ಫೀಲ್ಡ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪ್ರತಿದಿನ ನಾವು ಹೊಸ ಸೆಟ್ಗೆ ಹೋಗ್ತೀವಿ, ಸುತ್ತಮುತ್ತ ಹೊಸ ಜನ ಇರ್ತಾರೆ, ನಮ್ ಫುಡ್ ಚೇಂಜ್ ಆಗುತ್ತೆ, ಲೊಕೇಶನ್ ಚೇಂಜ್ ಆಗುತ್ತೆ, ಮತ್ತೆ ಎಷ್ಟೊಂದ್ಸಲ ನಮ್ಗೆ ಹುಷಾರಿಲ್ಲದೆ ಹೋದ್ರೂ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟು ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡಕ್ಕೆ ನಮ್ ಇಮೋಷನ್ಸ್ ನಮ್ ಹಿಡಿತದಲ್ಲಿ ಇರಬೇಕು. ಅವಾಗ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ಬೆಟರ್. ನೀವು ಲೈಫಲ್ಲಿ ಏನೇ ಆಗ್ಬೇಕು ಅನ್ಕೊಂಡಿದ್ದೀರೋ ಅದೆಲ್ಲ ನಿಜ ಆಗ್ಲಿ, ಚೆನ್ನಾಗಿ ಓದಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ತರ ಡಿಫ್ರೆಂಟ್ ಪ್ರೊಫೆಷನಲ್ಸ್ ಜೊತೆ ನಮ್ ಪ್ರೋಗ್ರಾಮ್ ಇದೆ. ರಾಜೇಶ್ ಸರ್, ಕ್ಯಾನ್ ಯು ಹಿಯರ್ ಮೀ? ರಾಜೇಶ್ ಸರ್. ಸರ್ ನಮಸ್ತೆ ಸರ್. Namaste. Yes. Thank you so much for joining, Rajesh sir. So, and our participants also, our technical issue solved. Sir, we can hear you. Siddesh sir, over to you. Thank you, sir. Thank you, Arjun sir. ಇಷ್ಟೊತ್ತು ನೀವು ವಿಡಿಯೋ ನೋಡಿದ್ದು ಎಲ್ಲದೂ ಕೂಡ ನಮ್ಮ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಒಂದು
ಯೂಟ್ಯೂಬ್ ಲಿಂಕ್ ಇದೆ. ಸೊ ಅಲ್ಲಿ ನೀವು ಹೋಗಿ ನೋಡ್ಬೋದು. ಏನಂದ್ರೆ ಇಲ್ಲಿ ನಾವು 12 ಸೆಕ್ಟರ್ನ ನಾವು ವರ್ಕ್ ಬುಕ್ ಅಲ್ಲಿ ಕೊಟ್ಟಿದ್ವಿ, ಮೈ ಫ್ಯೂಚರ್ ಮೈ ಚಾಯ್ಸ್ ಅಲ್ಲಿ. ಅಲ್ಲಿ ಮೊದಲೇ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ರೋಲ್ ಮಾಡೆಲ್ಸ್ ಬಗ್ಗೆ. ಒಬ್ಬೊಬ್ಬ ಆ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಒಬ್ಬ ರೋಲ್ ಮಾಡೆಲ್ ಇದ್ದಾರೆ, ಅವರ ಒಂದು ವಿಡಿಯೋವನ್ನ ನಾವು ಮಾಡ್ಕೊಂಡಿದ್ವಿ. ಅದನ್ನ ನೀವು ಯಾವಾಗ ಬೇಕಾದ್ರೂ ಹೋಗಿ ಆನ್ಲೈನ್ ನಲ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ವೀಕ್ಷಣೆ ಮಾಡಬಹುದು. ಥ್ಯಾಂಕ್ ಯು ಅರ್ಜುನ್ ಸರ್, ಇಲ್ಲಿವರೆಗೆ ನೀವು ನಮ್ಗೆಲ್ಲ ಕೂಡ ಗೈಡೆನ್ಸ್ ಕೊಟ್ಟಿದ್ಕೆ. ರಾಜೇಶ್ ಸರ್, ನಿಮ್ಗೆ ಈ ಒಂದು ದಿನದ ಮೀಟ್ ದ ಪ್ರೊಫೆಷನಲ್ ವೆಬಿನಾರ್ ಸೆಷನ್ ಗೆ ಸಿದ್ದು ಸರ್, ನಿಮ್ದು ವಾಯ್ಸ್ ಸ್ವಲ್ಪ ಕೇಳಿಸ್ತಿಲ್ಲ ಸರ್. ಕೇಳಿಸ್ತಿದ್ರೆ ಸರ್, ಪ್ಲೀಸ್ ಟೆಲ್. ಎಸ್ ಸರ್. ರಾಜೇಶ್ ಸರ್, ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಹೋಗ್ತೀವಿ. ಆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಏನೇನೆಲ್ಲ ಉದ್ಯೋಗ ಅವಕಾಶಗಳಿದಾವೆ, ನಮ್ಮ ಮಕ್ಕಳಿಗೆ ಅದನ್ನ ತಿಳಿಸ್ಕೊಡೋದ್ರ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತೀರಾ? ರೆಡಿ ಇದ್ದೀರಾ ಸರ್? ಖಂಡಿತ ಸರ್, ಖಂಡಿತ ಖಂಡಿತ ಸರ್. ನೆಕ್ಸ್ಟ್ ಹೋಗಿ ಸರ್, ಪ್ರಕಾಶ್ ಸರ್. ಎಸ್, ಆತ್ಮೀಯ ಸ್ವಾಗತ ಸರ್ ರಾಜೇಶ್ ಸರ್. ಸೊ ನಾವೀಗ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಹೋಗ್ತೀವಿ, ಹಂತವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಶಿಕ್ಷಕರಿಗೆ ಉತ್ತಮವಾದ ಮಾಹಿತಿಯನ್ನ ನೀಡ್ತೀರಾ ಅನ್ನುವಂತ ಭರವಸೆಯಿಂದ ಈ ಕಾರ್ಯಕ್ರಮವನ್ನ ಇಲ್ಲಿಂದ ಶುರು ಮಾಡ್ತೀವಿ. ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳು ಎಲ್ರು ಕೂಡ ಇಲ್ಲಿ ಕೇಳ್ಬೇಕು ರಾಜೇಶ್ ಸರ್ ಅವ್ರ ಮಾತುಗಳನ್ನ, ಅವರ ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ರಾಜೇಶ್ ಸರ್, ಈಗ ಪ್ರಸ್ತುತ ನೀವು ಏನ್ ಕೆಲಸ ಮಾಡ್ತಿದ್ದೀರಾ ಅದನ್ನ ನಮ್ ಜೊತೆ ಹಂಚ್ಕೋಬಹುದು ಸರ್? ನಮ್ಮ ಮಕ್ಕಳ ಜೊತೆ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜೇಶ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮಾನ್ಯತಾ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಸದ್ಯ ಅದರಿಂದ ರಿಲೀವ್ ಆಗಿದೆ. ಸರ್ ಕೇಳಿಸ್ತಾ ಇಲ್ಲ, ವಾಯ್ಸ್ ಕಟ್ ಆಯ್ತು. ಹಲೋ, ಕೇಳಿಸ್ತಿದೆ, ಮಾತಾಡಿ ಸರ್. ಕೇಳಿಸ್ತಿದೆ ಅಲ್ಲ? ಕೇಳಿಸ್ತಿದೆ, ಮಾತಾಡಿ ಸರ್. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮಾನ್ಯತಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಮೊದಲ ಕೆಲಸ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸರ್? ಏನ್ ಕೆಲಸ ಮಾಡಿದ್ರಿ? ಮೊದಲನೇ ಕೆಲಸ ಸರ್, ನಂದು PhD ಆದ ನಂತರದಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮಾನ್ಯತಾ ಕೇಂದ್ರದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಮೊದಲ ಬಾರಿಗೆ ಜಾಯ್ನ್ ಆಗಿದ್ದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ನಿಮ್ಮ ಏರಿಯಾ ಆಫ್ ವರ್ಕ್, ನಿಮ್ಮ ಕೆಲಸದ ಪ್ರದೇಶದ ಬಗ್ಗೆ ನಮ್ ಜೊತೆ ಹಂಚ್ಕೊಂಡ್ರಿ, ಥ್ಯಾಂಕ್ ಯು ಸರ್. ನೆಕ್ಸ್ಟ್, ಇವರ ಜರ್ನಿ, ನಿಮ್ಮ ಪ್ರಯಾಣ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಮ ಬಾಲ್ಯದಿಂದ ಅಂತ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಸೊ ನೀವು ಅದಕ್ಕೆ ಆನ್ಸರ್ಗಳನ್ನ ಹೇಳ್ತಾ ಹೋಗಿ ಸರ್. ನೆಕ್ಸ್ಟ್ ಹೋಗಿ ಸರ್, ಪ್ರಕಾಶ್ ಸರ್. ಓಕೆ ಸರ್, ನೀವು ಹೈಸ್ಕೂಲ್ ಅಲ್ಲಿ ಓದುವಾಗ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದಾಗಿತ್ತು ಸರ್? ನನ್ನ ಹೈಸ್ಕೂಲ್ ಅಲ್ಲಿ ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಕನ್ನಡನೇ ಸರ್. ಕನ್ನಡ ಆಗಿತ್ತು, ಯಾಕೆ ಅಂತ ಹೇಳ್ಬೋದಾ ಸರ್? ಸರ್ ಯಾಕೆ ಅಂದ್ರೆ ಆಕ್ಚುಲಿ ನಾವು ಹಳ್ಳಿಗಾಡಿನ ವಿದ್ಯಾರ್ಥಿಗಳು, ಹಾಗಾಗಿ ನಾವು ಚಿಕ್ಕದ್ರಿಂದನೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿರೋದ್ರಿಂದ ಕನ್ನಡ ನಮ್ಗೆ ತುಂಬಾ ಆತ್ಮೀಯ ವಿಷಯ ಆಗಿತ್ತು. ಹಾಗಾಗಿ ಕನ್ನಡವನ್ನೇ ಅತಿ ಹೆಚ್ಚು ಬಳಸೋದ್ರಿಂದ, ಮತ್ತೆ ನಮ್ಗೆ ಟೀಚರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕನ್ನಡವನ್ನ ಕಲಿಸಿದ್ರಿಂದ ನನ್ನ ಅಚ್ಚುಮೆಚ್ಚಿನ ವಿಷಯ ಕನ್ನಡ ಸರ್. ಓಕೆ ಸರ್, ಕನ್ನಡ ವಿಷಯ ನಿಮ್ಮ ಅಚ್ಚುಮೆಚ್ಚಿನ ವಿಷಯ ಆಗಿತ್ತು, ಮಾತೃಭಾಷೆನೂ ಕೂಡ ಕನ್ನಡ ಆಗಿತ್ತು. ಸೊ ಹಂಗಾಗ್ಬಿಟ್ಟು ನೀವು ಅದರಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನೀವು 10th ಆದ್ಮೇಲೆ ಯಾವ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆದ್ರಿ ಸರ್? ಸರ್ 10th ಆದ್ಮೇಲೆ ನಾವು PUCಗೆ ಆರ್ಟ್ಸ್ ಕಲಾ ವಿಭಾಗಕ್ಕೆ ಜಾಯಿನ್ ಆದ್ವಿ. ಅದರಲ್ಲಿ
ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮತ್ತೆ ಸೋಸಿಯಾಲಜಿ, ಸಮಾಜಶಾಸ್ತ್ರ, ಈ 4 ವಿಷಯಗಳನ್ನ ಅಧ್ಯಯನ ಮಾಡಿದ್ವಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ನೀವು ಯಾವ ಜಾಬ್ಗೆ ಹೋಗ್ಬೇಕಂತ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ ಸರ್ ಹೈಸ್ಕೂಲ್ ಅಲ್ಲಿ? ನಾನು ಇಂಥದೇ ಜಾಬ್ ಹೋಗ್ಬೇಕು, ಇದೇ ವೃತ್ತಿಯನ್ನು ಮಾಡ್ಬೇಕಂತ ನೀವು ಅನ್ಕೊಂಡಿದ್ರಿ? ಸರ್ ಟೀಚಿಂಗ್ ಪ್ರೊಫೆಷನ್ ಅಲ್ಲೇ ಮುಂದುವರಿಬೇಕು ಅಂತ ಅನ್ನಿಸ್ತು. ಯಾಕೆ ಅಂದ್ರೆ ನಮ್ಗೆ ಸಿಕ್ಕದಂತ ಟೀಚರ್ಸ್ ಅಷ್ಟು ಅದ್ಭುತವಾಗಿ ಟೀಚ್ ಮಾಡ್ತಿದ್ರು. ಸೊ ಅವರೇ ನಮ್ಗೆ ಇನ್ಸ್ಪಿರೇಷನ್ ಆದ್ರು. ಹಾಗಾಗಿ ಇವತ್ತಿಗೂ ಕೂಡ ಟೀಚಿಂಗ್ ಪ್ರೊಫೆಷನ್ನೇ ತುಂಬಾ ಇಷ್ಟವಾದದ್ದು, ಮತ್ತೆ ಈಗ ಅದನ್ನೇ ನಾನು ಕೈಗೊಂಡಿದ್ದೀನಿ ಸರ್. ಎಸ್ ಸರ್, ಓಕೆ ಸರ್. ಸೊ ಇದಕ್ಕೆ ನಿಮ್ಮ ಮನೆಯವರ ಬೆಂಬಲ ಯಾವ ರೀತಿ ಇತ್ತು? ನಿಮ್ಮ ಕುಟುಂಬದವರ ಸಹಕಾರ ಯಾವ ರೀತಿ ಇತ್ತು ಸರ್? ಆರ್ಟ್ಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಸೊ ಎಲ್ಲರೂ ಒಪ್ಪಲ್ಲ, ಸೈನ್ಸ್ಗೆ ಹೋಗು, ನೀನು ಕಾಮರ್ಸ್ಗೆ ಹೋಗು, ITI ಮಾಡು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಪೇರೆಂಟ್ಸ್ ಒಪ್ಕೊಳ್ಳಲ್ಲ. ಸೊ ನಿಮ್ಮ ಮನೆಯ ಸಹಕಾರ ಯಾವ ರೀತಿ ಇತ್ತು, ಕುಟುಂಬದವರದ ಸಹಕಾರ? ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೊದಲ ತಲೆಮಾರು, ನಾವು ಹಳ್ಳಿಗಾಡಿಂದ ಬಂದಂತ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ದು ಮೊದಲ ತಲೆಮಾರು. ಈಗ ಇದೆಯಲ್ಲ ಈ ರೀತಿಯ ಅಪ್ಡೇಟೆಡ್ ವರ್ಷನ್ಸ್ ಅಥವಾ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಇವಾಗ್ಲೇ ಈಗಿನ ಕಾಲಮಾನದಲ್ಲಿ ಒಂದು ಟೈಮ್ ಟೇಬಲ್ ಮತ್ತೆ ಒಂದು ಫಾರ್ಮೇಶನ್ ಇಟ್ಬಿಟ್ಟಿದ್ದಾರೆ. ಆದ್ರೆ ನಾವು ಓದಿದಂತ ಸಂದರ್ಭದಲ್ಲಿ ಮೊಬೈಲ್ಗಳನ್ನ ಹೆಚ್ಚು ಮೊಬೈಲ್ಗಳೇ ಇರ್ಲಿಲ್ಲ ನಾವು ಓದುವಾಗ ಅತಿ ಹೆಚ್ಚು. ಹಾಗಾಗಿ ನಮ್ಗೆ ಅಷ್ಟು ಈಗ ಯಾವ್ದನ್ನ ಓದಿದ್ರೆ ಸರಿ, ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಓದ್ಬಾರದು ಅಂತ ಗೈಡೆನ್ಸ್ ಮಾಡೋರು, ಮಾರ್ಗದರ್ಶನ ಮಾಡೋರು ನಮ್ಗೆ ತುಂಬಾ ಕಡಿಮೆ ಇದ್ರು. ಹಾಗಾಗಿ ನಮ್ಮ ಮನೆಯಲ್ಲಿ ನಾನೇ ತಿಳ್ಕೊಂಡು ಓದ್ಕೊಂಡು ಬಂದಂತ ವಿಷಯಗಳಿವೆಲ್ಲ. ಹಾಗಾಗಿ ಅವರು ಓದಪ್ಪ ಚೆನ್ನಾಗಿ ಓದು ಅನ್ನೋದು ಮಾತ್ರ ಇತ್ತು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಪೋಷಕರು ಮಕ್ಕಳು ಇದನ್ನೇ ಓದ್ಬೇಕು, ಯಾವ್ದನ್ನ ಓದಿದ್ರೆ ಏನಾಗ್ತಾರೆ ಅನ್ನೋದನ್ನ ಇವಾಗ್ಲೇ ಪ್ರಿಪ್ಲಾನ್ ಮಾಡಿರ್ತಾರೆ. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಅದು ಅಷ್ಟು ಸೌಲಭ್ಯ ಇಲ್ಲದೆ ಇರೋದ್ರಿಂದ ಅವರು ಓದಪ್ಪ ನೀನು ಯಾವ್ದಾದ್ರು ಸರಿ ಚೆನ್ನಾಗಿ ಓದು ಅನ್ನೋದು ಒಂದೇ ಅವರ ಪ್ರೋತ್ಸಾಹ. ಪೋಷಕರ ಪ್ರೋತ್ಸಾಹ ನಿಮಗೆ ತುಂಬಾ ಇತ್ತು ಅಂತ ನೀವು ಹೇಳ್ತಾ ಇದ್ರಿ. ಓಕೆ ಸರ್, ಹೌದು ಸರ್. ಓಕೆ, ಸೊ ನೀವು BA ನಲ್ಲಿ ಸಾಹಿತ್ಯವನ್ನು ಓದ್ಕೊಳ್ತೀರಾ, MA ಹೋದಾಗ ನೀವು ಜಾನಪದವನ್ನು ತಗೊಳ್ತೀರಾ. ಸೊ ಅಲ್ಲಿಗೆ ಹೋಗೋದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸರ್? ಪ್ರೇರಣೆ ಯಾರು? ನಾನು ಇದಕ್ಕೆ ಹೋಗ್ಬೇಕು, ಜಾನಪದದಲ್ಲಿ ಹೋಗ್ಬೇಕು ನಾನು ಅಂತ ಯಾರು ನಿಮ್ಗೆ ಪ್ರೇರಣೆಯನ್ನು ನೀಡಿದ್ರು ಸರ್? ಸರ್ ಮೊದಲನೇದಾಗಿ ನಾನು ಜಾನಪದವನ್ನ ತಗೊಳ್ಬೇಕಾದ್ರೆ ಮೊಟ್ಟ ಮೊದಲಿಗೆ ನನ್ನ ತಾಯಿನೇ ಪ್ರೇರಣೆ. ಯಾಕೆ ಅಂದ್ರೆ ನನ್ನ ಚಿಕ್ಕದ್ರಿಂದನೂ ಕೂಡ ಜನಪದ ಹಾಡುಗಳನ್ನ, ಜನಪದ ಕಥೆಗಳನ್ನ ಹೇಳ್ಕೊಂಡೆ ನನ್ನನ್ನು ಬೆಳೆಸ್ಕೊಂಡು ಬಂದಿದ್ದು. ಹಾಗಾಗಿ ನನಗೆ ಅತಿ ಹೆಚ್ಚು ಚಿಕ್ಕದ್ರಿಂದನೂ ಜಾನಪದ ಅಥವಾ ಜನಪದ ಕಲೆಗಳು, ಜನಪದ ಗೀತೆ ಅನ್ನೋದು ತುಂಬಾ ಅತ್ಯುತ್ತಮವಾದ ಇಷ್ಟವಾದ ಸಬ್ಜೆಕ್ಟ್. ಹಾಗಾಗಿ ನಮಗೆ ಗೊತ್ತಿರ್ಲಿಲ್ಲ ಜಾನಪದ ಅನ್ನೋದೇ ಒಂದು ವಿಷಯ ಇದೆ, ಅಧ್ಯಯನ ವಿಷಯ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಡಿಗ್ರಿಗೆ ಹೋದಾಗ, BA ಹೋದಾಗ ಮೈಸೂರು ಮಹಾರಾಜಾಸ್ ಕಾಲೇಜ್ ಇದೆಯಲ್ಲ, ಅಲ್ಲಿ ನಂದು BA ಆಗಿದ್ದು. ಆ BA ಹೋದಾಗ ನಮ್ಗೆ ಐಚ್ಛಿಕ ಕನ್ನಡ ಮತ್ತೆ ಸಮಾಜಶಾಸ್ತ್ರ ಮತ್ತೆ ಜಾನಪದ ಇವು ಮೂರನ್ನು ಅಧ್ಯಯನ ಮಾಡೋ ಅವಕಾಶ ಸಿಕ್ತು. ಹಾಗಾಗಿ ಅಲ್ಲಿ ಐಚ್ಛಿಕ ಕನ್ನಡನು ಮಾಡ್ಕೊಂಡೆ, ಜೊತೆಗೆ ಜಾನಪದವನ್ನು ಮಾಡ್ಕೊಂಡೆ. ಇನ್ನು ಮುಂದುವರೆದಂತೆ ಅದು ತುಂಬಾ ಇಷ್ಟವಾದ ಕ್ಷೇತ್ರ ಆಗಿರೋದ್ರಿಂದ ME ಇನ್ ಜಾನಪದ ಮಾಡ್ಕೊಂಡೆ ಸರ್. ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗೋಸ್ಕರ. ಸೊ ಇನ್ನೊಂದು ಪ್ರಶ್ನೆ ಇದೆ ಸರ್. ಜಾನಪದ ಈ ಎರಡು ಪದಗಳಿದೆ. ಕೆಲವೊಬ್ಬರಿಗೆ ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ ಸರ್? ಜನಪದ ಎಂದ್ರೇನು, ಜಾನಪದ ಎಂದ್ರೇನು? ಒಳ್ಳೆ ವಿಷಯ ಕೇಳಿದ್ರಿ ಸರ್. ಜನಪದ ಅನ್ನೋದು ಒಂದು ಸಂಸ್ಕೃತಿ ಅಥವಾ ಒಂದು ಭೂಪ್ರದೇಶದಲ್ಲಿ ವಾಸಿಸುವ ಸಮುದಾಯ ಅಂತ ಕರಿಬಹುದು ಸರ್. ಜಾನಪದ ಅಂದ್ರೆ ಆ ಸಮುದಾಯದ, ಆ ಒಂದು ಪ್ರದೇಶದಲ್ಲಿ ವಾಸಿಸುವ ಸಮುದಾಯದ ಸಂಸ್ಕೃತಿಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಿಕ್ಕೆ ಜಾನಪದ ಅಂತ ಕರೀತಾರೆ ಸರ್. ಜಾನಪದ ಅಂದ್ರೆ ಒಂದು ಸ್ಟಡೀಸ್, ಒಂದು ಅಧ್ಯಯನಶೀಲತೆ. ಜನಪದ ಅಂದ್ರೆ ಒಂದು ಸಂಸ್ಕೃತಿ, ಒಂದು ಭೂಪ್ರದೇಶದಲ್ಲಿ ವಾಸಿಸುವ ಜನರ ಸಂಸ್ಕೃತಿ ಅಂತ ಕರಿಬಹುದು ಸರ್. ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಕೊನೆಯದೊಂದು ಪ್ರಶ್ನೆ ಇತ್ತು. ಸೊ ನೀವು ಯಾವ ಸಬ್ಜೆಕ್ಟ್ ಮೇಲೆ PhD ಮಾಡಿದ್ರಿ?
ಯಾವ ಕಾಲೇಜಲ್ಲಿ ಮಾಡಿದ್ರಿ ಅಥವಾ ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದ್ರಿ? ನಂದು PhD ಬಂದು ಸರ್ ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಇಲ್ಲಿ PhD ಆಗಿದ್ದು. ಅಲ್ಲೂ ಕೂಡ ಜಾನಪದ ವಿಷಯವನ್ನ ಕುರಿತೇ ಮಾಡಿದ್ದು. ಅದರೊಳಗಡೆ ಜಾನಪದದ ಒಳಗಡೆ ಒಂದು ಕಮ್ಯುನಿಟಿ ಬೇಸ್ಡ್ ಆಗಿ ಮಾಡಿದ್ದು ಸರ್, ಸಮುದಾಯ ಕೇಂದ್ರಿತ ಅಧ್ಯಯನ ನಂದು. ನನ್ನ ಅಧ್ಯಯನ ವಿಷಯ ಬಂದು ಕೊರಮ ಸಮುದಾಯ ಸಾಂಸ್ಕೃತಿಕ ಸಂಕತನ ಮಂಡ್ಯ ಜಿಲ್ಲೆಯನ್ನು ಅನುಲಕ್ಷಿಸಿ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನಂದು PhD ಆಗಿದ್ದು. ಇದಕ್ಕೆ ಕಾರಣ ಏನಂತಂದ್ರೆ ಒಂದು ಸಂಸ್ಕೃತಿಯನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಆ ಸಂಸ್ಕೃತಿ ಇವತ್ತು ಇರೋದು ಆಯಾಯ ಒಂದೊಂದು ಸಮುದಾಯಗಳಲ್ಲಿ. ಆ ಒಂದೊಂದು ಸಮುದಾಯಗಳನ್ನ ಇಟ್ಟುಕೊಂಡು ನಾವು ಅಧ್ಯಯನ ಮಾಡಿದಾಗ ಆ ಸಮುದಾಯದ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಹಳೆಯದು, ಅದು ಪ್ರಾಚೀನತೆನ ಅಥವಾ ಅದ್ರದ್ದೇ ಆದ ಒಂದು ಭಾಷೆ ಇದೆ, ಅದರದ್ದೇ ಆದ ಒಂದು ಸಂಸ್ಕೃತಿ ಇದೆ, ಅದರದ್ದೇ ಆದ ಒಂದು ಕಲೆ ಇದೆ. ಇವೆಲ್ಲವನ್ನೂ ಅಧ್ಯಯನ ಮಾಡೋಕ್ಕೋಸ್ಕರ ಈ ಸಮುದಾಯವನ್ನ ನನ್ನ ಅಧ್ಯಯನ ಶೀರ್ಷಿಕೆಯಾಗಿ ತಗೊಂಡೆ ಸರ್. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹಂಚ್ಕೊಂಡಿದ್ರಿ. ಸೊ ಮಕ್ಕಳಿಗೆಲ್ಲ ಅರ್ಥ ಆಗುತ್ತೆ. ಸೊ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಹೋಗೋದಕ್ಕೆ ಒಳ್ಳೆ ಮಾಹಿತಿಯನ್ನ ನೀಡಿದ್ರಿ. ಸೊ ನೀವೀಗ ಯಾವ ಒಂದು ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಮಾಡ್ತೀರಿ ಸರ್? ಸರ್ ಡಿಪ್ಲೊಮಾ ಮತ್ತೆ ಡಿಗ್ರಿ ಸರ್. ಡಿಪ್ಲೊಮಾ ಮತ್ತೆ ಡಿಗ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮೂವ್ ಮಾಡಿ ಸರ್. ಪ್ರಕಾಶ್ ಸರ್. ಓಕೆ ಸರ್, ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ರ. ಸೊ ಈಗ ನಿಮ್ಮ ವೃತ್ತಿ ಜೀವನದ ಮುಖ್ಯಾಂಶಗಳು, ಹೈಲೈಟ್ಸ್ ಆಫ್ ಯುವರ್ ಕೆರಿಯರ್. ಸೊ ಈಗ ನೀವು ಪ್ರೊಫೆಸರ್ ಆಗಿದ್ದೀರಾ, PhD ತಗೊಂಡಿದ್ದೀರಾ, ಮತ್ತೆ ಈಗ ನೀವು ಮಕ್ಕಳಿಗೆ ಕ್ಲಾಸ್ ಅನ್ನ ಕೂಡ ಮಾಡ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಮರೆಯಕ್ಕಾಗದಂತ ಘಟನೆಗಳು ಯಾವ್ದಾದ್ರು ನಡೆದಿದೆಯಾ? ಅದ್ರ ಬಗ್ಗೆ ಹಂಚ್ಕೋಬೋದಾ ನಿಮ್ಮ ವೃತ್ತಿ ಜೀವನದಲ್ಲಿ? ಖಂಡಿತ ಸರ್, ಖಂಡಿತ. ನನ್ನ ಮೊದಲ ವೃತ್ತಿ ಜೀವನ ಆರಂಭ ಆಗಿದೆ, ನಾನು ಆವಾಗ್ಲೇ ಹೇಳಿದೆ. ನನ್ನ PhD ಮುಗಿದ ನಂತರದಲ್ಲಿ ಮಾಡಿದ್ದು. ಅಲ್ಲಿ ಜನಪದ ಕಲೆಗಳನ್ನ ಕಲಿಸೋ ಒಂದು ಜವಾಬ್ದಾರಿ ನನ್ನ ಮೇಲಿತ್ತು. ಹಾಗಾಗಿ ಡೊಳ್ಳು ಕುಣಿತವನ್ನ ಕಲಿಸ್ಬೇಕು, ಮತ್ತೆ ಡೊಳ್ಳು ಕುಣಿತಕ್ಕೆ ಸಂಬಂಧಪಟ್ಟ ಹಾಗೆ ಕಲಿಸ್ಬೇಕು ಅನ್ನೋದು ನನ್ನ ಸಬ್ಜೆಕ್ಟ್ ಆಗಿತ್ತು. ಆಗ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಾನು ಕ್ಲಾಸ್ ಮಾಡೋವಾಗ ಅವರು ತುಂಬಾ ಖುಷಿಯಾಗಿ ಡೊಳ್ಳು ಕುಣಿತವನ್ನಾಗ್ಲಿ ಅಥವಾ ಡೊಳ್ಳು ಕುಣಿತದ ವಿಷಯವನ್ನ ಕುರಿತಾಗಿ ತುಂಬಾ ಚೆನ್ನಾಗಿ ಕಲ್ತರು. ಜೊತೆಗೆ ನನ್ನ ವೃತ್ತಿ ಜೀವನದ ಮೊದಲ ಬ್ಯಾಚ್ ಅದು. ಸೊ ಹಾಗಾಗಿ ಅವರು ತುಂಬಾ ನಮ್ರತೆಯಿಂದ ವಿನಯದಿಂದ ಕಲ್ತರು. ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇ ವಿನಯ. ವಿದ್ಯೆಗೆ ವಿನಯವೇ ಭೂಷಣ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇರಬೇಕಾದದ್ದು ವಿನಯ. ವಿದ್ಯೆ ಅನ್ನೋದು ವಿನಯನ ಕಲಿಸುತ್ತೆ. ಹಾಗಾಗಿ ನನ್ನ ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳು ಅಷ್ಟೇ ವಿನಯ ಪೂರ್ವಕವಾಗಿ ವಿದ್ಯೆಯನ್ನ ಕಲಿತರು. ಇವತ್ತು ಅವರು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವು ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ಗಳಿಸ್ತಿದ್ದಾರೆ. ತುಂಬಾ ಖುಷಿ ವಿಚಾರ ಸರ್. ಅದು ತುಂಬಾ ಇವತ್ತಿಗೂ ನಾನು ಅದನ್ನ ನೆನ್ಕೊಳ್ತೀನಿ. ಎಸ್ ಸರ್, ತುಂಬಾ ಖುಷಿ ವಿಚಾರ ಮತ್ತು ಮರೆಯಲಾಗದಂತ ಘಟನೆ ಅಂತ ಹೇಳಿದ್ರಿ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಅನುಭವಗಳನ್ನ ನೀವು ನಮ್ ಜೊತೆ ಹಂಚ್ಕೊಂಡಿದ್ರ. ಅದೇ ರೀತಿ ಈಗ PhD ಮಾಡೋದಕ್ಕೆ ಎಷ್ಟು ವರ್ಷ ಆಗುತ್ತೆ ಸರ್? ಸರ್ PhDಗೆ UGC ಒಂದು ರೂಲ್ಸ್ ಮಾಡಿದೆ ಸರ್, ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಅಂತ. ಇಂಟರ್ನಲ್ ಅಂತಂದ್ರೆ ವಿಶ್ವವಿದ್ಯಾಲಯದ ಒಳಗಡೆನೆ ಇದು ಅಧ್ಯಯನ ಮಾಡೋದು. ಎಕ್ಸ್ಟರ್ನಲ್ ಅಂತಂದ್ರೆ ವಿಶ್ವವಿದ್ಯಾಲಯದ ಹೊರಗೆ, ಅಂದ್ರೆ 6 ತಿಂಗಳಿಗೊಮ್ಮೆ ಅವರು ಒಂದು ಪ್ರೋಗ್ರೆಸಿವ್ ರಿಪೋರ್ಟ್ ಅನ್ನ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸರ್. ಹಾಗಾಗಿ ಏನೇ ಆದ್ರೂ ಕೂಡ 5 ವರ್ಷಗಳು PhD ಮಾಡೋದಿಕ್ಕೆ ಬೇಕು ಸರ್. ಅದು ರೂಲ್ಸ್ ಇರೋದೇ 5 ವರ್ಷ ಅಂತ. ಕೆಲವೊಬ್ರು ಸರ್ ರೀಸೆಂಟ್ ಆಗಿ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಅಂತ ಒನ್ ವೀಕ್ ಬ್ಯಾಕ್ ನ್ಯೂಸಲ್ಲಿ ನೋಡಿದ್ವಿ. PhD 5 ವರ್ಷ ಅಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ. ಬಟ್ ಕ್ಲಾರಿಟಿಯಾಗಿ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಗೊತ್ತಿದ್ರೆ ಸ್ವಲ್ಪ ಹೇಳ್ತೀರಾ ಸರ್? ಮಾಡಬೇಕು ಅನ್ಕೊಂಡಿದ್ವಿ PhD.
ಮ್ಯಾಮ್ ಜಸ್ಟ್ PhD ಇರೋದೇ 5 ವರ್ಷ ಮ್ಯಾಮ್. ಯಾರಾದ್ರೂ ಆಲ್ರೆಡಿ ಪ್ರೊಫೆಷನಲ್ ಇರ್ತಾರಲ್ಲ, ಗೌರ್ಮೆಂಟ್ ಆಗಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವ್ರು ಹೈಯರ್ ಎಜುಕೇಶನ್ ಮಾಡ್ಕೋಬೇಕು. PhD ಅಂದ್ರೆ ಅವರು ವಿತ್ 5 ವರ್ಷಕ್ಕಿಂತ ಕಡಿಮೆ 3 ವರ್ಷ ಅಥವಾ 2.5 ವರ್ಷಕ್ಕೆ ಅಷ್ಟರಲ್ಲಿ ಮುಗಿಸಿ ಅವರು ಏನ್ ತಗೊಂಡಿರ್ತಾರಲ್ಲ ರಿಸರ್ಚ್ ಅದನ್ನ ಸಬ್ಮಿಟ್ ಮಾಡಿ PhD ತಗೊಂಡು ವರ್ಕ್ ಜಾಯಿನ್ ಆಗ್ಬೋದು. ಬಟ್ ಪ್ರಾಪರ್ಲಿ ಬಂದು ಜಾಯಿನ್ ಆದಾಗಿಂದ PhD ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮ್ಯಾಕ್ಸಿಮಮ್ 5 ವರ್ಷ ಮ್ಯಾಮ್. Okay, I would say now questions last ಅಲ್ಲಿ ನಾವು ನೋಡೋಣ. Yes, okay. There are so many questions now, Siddhalinga sir to sir. Again we will take questions. ಆ ಪ್ರಶ್ನೆಗಳನ್ನ ಕೊನೆಗೆ ನಾವು ಚರ್ಚೆ ಮಾಡೋಣ ಮೇಡಮ್. ಈಗ ನಾವು ಸೆಷನ್ ಅನ್ನ ಮುಂದುವರ್ಸೋಣ. ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರವನ್ನು ಸ್ಮಾಲ್ ನಾವು ರಿಕ್ವೆಸ್ಟ್, ಕೊಡ್ತೀವಿ. Yes, ma'am. PhD ಏನನ್ನ ಕಂಟಿನ್ಯೂ ಸರ್. ನೀವು ಮೆಸೇಜ್ ಮಾಡಿ ಕ್ವಶನ್ ಕೇಳಿ ಮೇಡಮ್. ನಿಮ್ಮ ವಾಯ್ಸ್ ಕಟ್ ಆಯ್ತು, ಕಂಟಿನ್ಯೂ ಮಾಡಿ ಸರ್. ಆಗ್ಲಿ ಸರ್. UGC ರೂಲ್ಸ್ ಮಾಡಿರೋದು 5 ವರ್ಷಗಳು PhD ಗೆ ಅಂತ. ಹಾಗಾಗಿ ಅತಿ ಹೆಚ್ಚು ಅಧ್ಯಯನಕ್ಕೆ ಒಳಪಡಿಸ್ಕೊಂಡವರು 3 ವರ್ಷಕ್ಕೂ ಮುಗಿಸ್ಕೊಳ್ತಾರೆ, 4 ವರ್ಷಕ್ಕೂ ಮುಗಿಸ್ಕೊಳ್ತಾರೆ. ಮಿನಿಮಮ್ ಒಂದು ಅಧ್ಯಯನ ನಡಿಬೇಕು ಅಂದ್ರೆ 2.5 ವರ್ಷನಾರು ಆಗ್ಬೇಕು ಸರ್. ಏಕೆಂದ್ರೆ ಆ ಕ್ಷೇತ್ರಕ್ಕೆ ಹೊಸ ಕ್ಷೇತ್ರಕ್ಕೆ ನಾವು ಅಧ್ಯಯನಕ್ಕೆ ಕಾಲಿಟ್ಟಾಗ ಅಲ್ಲಿ ಆಗುವ ಅನುಭವಗಳಾಗಿರಬಹುದು ಅಥವಾ ಆ ವಿಷಯ ಕ್ಷೇತ್ರವನ್ನ ನಾವು ನಮ್ಮದಾಗಿಸ್ಕೊಳ್ಬೇಕಾಗತ್ತೆ. ಆರಂಭದಲ್ಲಿ ಓದ್ಕೊಳ್ಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಕಲೆ ಹಾಕ್ಬೇಕಾಗತ್ತೆ, ಸಂಬಂಧಪಟ್ಟವರನ್ನ ನಾವು ಸಂದರ್ಶನ ಮಾಡ್ಬೇಕಾಗತ್ತೆ, ಒಂದು ಪ್ರಶ್ನಾವಳಿ ವಿಧಾನವನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ 4 ರಿಂದ 5 ವರ್ಷಗಳು ಖಂಡಿತ PhD ಮಾಡೋದಕ್ಕೆ ಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಹಂಚ್ಕೊಂಡಿದ್ರ. ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸ್ಲೈಡ್ ಹೋಗಿ ಸರ್, ಪ್ರಕಾಶ್ ಸರ್. ಓಕೆ, ಸೊ ಯುವ ಆಕಾಂಕ್ಷಿಗಳಿಗೆ ಸಲಹೆ. ಈಗ ನಮ್ಮ ಹೈಸ್ಕೂಲ್ ಅಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಅವರು ಎಜುಕೇಶನ್ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಸರ್. ಟೀಚರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, ಲೆಕ್ಚರರ್ ಆಗ್ಬೇಕು, ಅಥವಾ ಮೆಂಟರ್ ಆಗ್ಬೇಕು, ಟ್ರೈನರ್ ಆಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವ್ರಿಗೆ ಯಾವ ರೀತಿ ಸಲಹೆಯನ್ನು ಕೊಡ್ತೀರಿ ಸರ್ ನೀವು? ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಅವರು? ಆ ಒಂದು ಜಾಬ್ಗೆ ಹೋಗ್ಬೇಕು, ಆ ಒಂದು ಫೀಲ್ಡ್ ಅಲ್ಲಿ ವೃತ್ತಿಯನ್ನು ಆರಂಭಿಸ್ಬೇಕಂದ್ರೆ ಅವ್ರು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಈಗಿಂದಾನೆ ಹೈಸ್ಕೂಲ್ ಅಲ್ಲಿ? ಸರ್, ಈಗ ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಮೊದಲಿಗೆ ನಾವು ಆ ಕ್ಷೇತ್ರದ ಪರಿಚಯ ನಮಗೆ ಇರಬೇಕಾಗತ್ತೆ. ಆ ಕ್ಷೇತ್ರದ ಪರಿಚಯ ಇರಬೇಕು. ಜೊತೆಗೆ ಆ ಕ್ಷೇತ್ರಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಅದಕ್ಕಿಂತ ಹಿಂದೆ ನಮ್ಮ ತಯಾರಿ ಹೇಗಿರ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸರ್. ಈಗ ನಾವು ಒಂದು UPSC ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಏಕಾಏಕಿ ನಾವು ಎಕ್ಸಾಮ್ಗೆ ಹೋಗಕ್ಕಾಗಲ್ಲ ಅಲ್ಲ. ಅದಕ್ಕೆ ಬದಲಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನಶೀಲತೆ ಇರಬೇಕು, ಶ್ರಮ ಇರಬೇಕು. ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಮತ್ತು ಛಲ. ಈಗ ಒಂದು ಸಲ ಸೋತೋದ್ರು ಅಂದ ತಕ್ಷಣ ಅದರಿಂದ ಹಿಮ್ಮುಖ ಆಗ್ಬಾರ್ದು. ಸೋಲೆ ಗೆಲುವಿನ ಸೋಪಾನ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಸೋತು ಗೆಲ್ಲೋದಿದೆಯಲ್ಲ ಅದು ತುಂಬಾ ಮುಖ್ಯ. ಅವರು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಮೊದಲಿಗೆ ಕಠಿಣ ಪರಿಶ್ರಮ ಇರಬೇಕು. ಕಠಿಣ ಪರಿಶ್ರಮದ ಜೊತೆಗೆ ಅವರ ಡೆಡಿಕೇಶನ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಟೈಮ್ ಬಾಂಡ್ ಏನಿದೆ ಆ ಟೈಮ್ ಬಾಂಡ್ ಅನ್ನ ಖಂಡಿತ ಕೊಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಒಂದು ಏನು ಓದೋವಾಗ್ಲಿ ಅಥವಾ ಆ ಕ್ಷೇತ್ರಕ್ಕೆ ಹೋಗುವಾಗ್ಲಿ ಅಡೆತಡೆಗಳು ಖಂಡಿತ ಬರ್ತವೆ. ಆದ್ರೆ ಆ ಅಡೆತಡೆಗಳನ್ನ ಮೀರಿ ಹೋಗುವಂತ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಸರ್ ಮಕ್ಕಳಲ್ಲಿ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ, ಈ ಮೊಬೈಲ್ ಖಂಡಿತ ಮೊಬೈಲ್ ಮಕ್ಕಳಿಗೆ ಬೇಕು. ಆದ್ರೆ ಕೆಲವೊಂದು ಗೇಮ್ಗಳೇನಿವೆ, ಈ ಗೇಮ್ಗಳು ಬಂದು ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ನೇ ತುಂಬಾ ಕಡಿಮೆ ಮಾಡ್ಬಿಟ್ಟಿದೆ. ಯಾಕೆಂದ್ರೆ ಅಡಿಕ್ಟ್ ಆಗ್ತಿದ್ದಾರೆ ಇವತ್ತು ಫೋನ್ಗೆ. ಹಾಗಾಗಿ ಇವತ್ತಿನ ಮಕ್ಕಳಿಗೆ ನಾನು ಹೇಳೋದೇನು ಅಂದ್ರೆ ಮೊಬೈಲ್ ಬಳಸಿ, ಆದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಹೊರತು ದುರುಪಯೋಗಗಳನ್ನ ಪಡಿಸ್ಕೊಳ್ಬೇಡಿ. ಯಾಕೆಂದ್ರೆ ತಾಯಿ ತಂದೆಯರು
ನಮ್ಮ ಮಕ್ಕಳು ಏನೋ ಆಗ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿರ್ತಾರೆ, ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ನಾವು ಅದನ್ನ ಪೂರೈಸೋ ನಿಟ್ಟಿನಲ್ಲಿ ಇರ್ಬೇಕು. ಜೊತೆಗೆ ಇದು ತಾಯಿ ತಂದೆಯರಿಗೂ ಕೂಡ ಇದು ಜವಾಬ್ದಾರಿಯುತವಾದಂತ ನಡೆ. ಯಾಕೆಂದ್ರೆ ಮಕ್ಕಳನ್ನ ಸ್ವಲ್ಪ ಫ್ರೀ ಬಿಡ್ಬೇಕಾಗತ್ತೆ. ಅವರು ಇವತ್ತು ಯಾವುದೇ ಕ್ಷೇತ್ರನೂ ಕೂಡ ತಾಯಿ ತಂದೆಯರು ನೀನ್ ಇದೇ ಆಗ್ಬೇಕು ಅಂತ ಹೇಳೋದಲ್ಲ. ಮಕ್ಕಳ ಆಸಕ್ತಿ ಏನಿರುತ್ತೋ, ಇವತ್ತು ನನಗೆ ಜಾನಪದ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ನಾನು ಜಾನಪದದಲ್ಲಿ ಮುಂದುವರೆದಿದ್ದೀನಿ. ಈಗ ಅವರು ನಮ್ ತಂದೆ ತಾಯಿ ಏನಾದ್ರು ಇಲ್ಲಪ್ಪ ನೀನು MBBS ಆಗ್ಬೇಕು ಅಂದಿದ್ರೆ ನನಗೆ ಕಷ್ಟ ಆಗ್ತಿತ್ತೇನೋ. ಹಾಗಾಗಿ ಮಕ್ಕಳ ಮೈಂಡ್ ಇದೆಯಲ್ಲ, ಮನಸ್ಸಿದೆಯಲ್ಲ, ಅವರ ಆಸಕ್ತಿಯ ಮೇಲೆ ಅವರ ಆಲೋಚನಾ ಶಕ್ತಿ ಮತ್ತೆ ಅವರ ಕಾರ್ಯವೈಖರಿ ಹೆಚ್ಚಾಗ್ತಾ ಹೋಗುತ್ತೆ, ಪ್ರಭಾವ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳ ಆಯ್ಕೆಗೆ ಸ್ಪೇಸ್ ಕೊಡ್ಬೇಕು, ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು. ಅದೇ ರೀತಿ ಅವ್ರಿಗೆ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ ಪ್ರೋತ್ಸಾಹ ನೀಡೋದು ತುಂಬಾ ಮುಖ್ಯ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ರಿ. ಈಗ ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ಹೇಳ್ತಾರೆ. ಸೊ ನೀವ್ ಹೇಳಿದ್ರ ಮಟ್ಟಿಗೆ ಮಕ್ಕಳ ಆಸಕ್ತಿಯನ್ನ ನಾವು ಗುರುತಿಸಿಬಿಟ್ಟು ಅವರಲ್ಲಿ ಯಾವ್ದಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಕಳ್ಸಿಕೊಟ್ರೆ ಅವರು 100% ಅದ್ರಲ್ಲಿ ಸಕ್ಸಸ್ ಆಗ್ತಾರೆ, ಅದ್ರಲ್ಲಿ ಅವರು ಗುರಿಯನ್ನು ಮುಟ್ತಾರೆ ಅಂತ ನೀವು ಹೇಳ್ತೀರಿ ಸರ್. ತುಂಬಾ ಧನ್ಯವಾದಗಳು. ಸೊ ಕೊನೆಯ ಒಂದು ಪ್ರಶ್ನೆ ಇದೆ. ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಅವಕಾಶಗಳಿದಾವೆ ಅಂತ ನಾವು ಮಕ್ಕಳಿಗೆ ತಿಳಿಸೋದು ಹೇಗೆ? ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ರಿ ಸರ್? ಶಿಕ್ಷಣ ವಲಯದಲ್ಲಿ. ಓಕೆ, ಅದರಲ್ಲಿ ಅವರು ಒಲವು ಮೂಡಿಸ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಅವ್ರಿಗೆ ತಿಳಿಸ್ಕೊಡ್ಬೋದು ಸರ್? ನಾನು ಆಗ್ಲೇ ಹೇಳ್ದೆ, ಇವತ್ತು ನಮ್ಮ ಕೈಯಲ್ಲಿ ನಾವು ಓದೋವಾಗ, ಜೊತೆಗೆ ನೀವು ಓದೋವಾಗ ಮೊಬೈಲ್ ಬಳಕೆ ಇರ್ಲಿಲ್ಲ ಸರ್. ಇವತ್ತಿನ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇದೆ. ಜೊತೆಗೆ ಜಗತ್ತು ನಮ್ಮ ಅಂಗೈಯಲ್ಲೇ ಇದೆ ಅನ್ನೋದು ಸಂದೇಶ ಈ ಮೊಬೈಲ್. ಹಾಗಾಗಿ ನಮ್ಗೆ ಯಾವುದು ನಮ್ಮ ಮುಂದೆ ಇದೆಯೋ, ಯಾವ ಕ್ಷೇತ್ರ ನಮ್ಮ ಮುಂದೆ ಇದೆಯೋ ಆ ಕ್ಷೇತ್ರದ ಅನುಕೂಲ ಅನಾನುಕೂಲ ಮತ್ತೆ ಅಲ್ಲಿಯ ಸ್ಥಾನಮಾನಗಳು, ಅಲ್ಲಿಯ ಪರಿಸ್ಥಿತಿಗಳು ಎಲ್ಲವೂ ಕೂಡ ನಮ್ಮ ಮೊಬೈಲ್ ಅಲ್ಲಿ ಇದೆ. ಹಾಗಾಗಿ ಮೊದಲು ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ಕೂಡ ಅದರ ಪೂರ್ವಾಪರಗಳನ್ನು ತಿಳ್ಕೊಳ್ಬೇಕು. ಆಗ ಮಾತ್ರ ನಾವು ಯಾವ ರೀತಿ ಓದ್ಬೇಕು, ಯಾವ ರೀತಿ ಓದಿದ್ರೆ ನಾವು ಅದನ್ನ ಅಚೀವ್ ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಸರ್. ಅದನ್ನ ಖಂಡಿತ ಆಗತ್ತೆ. ಎಸ್ ಸರ್, ಎಸ್ ಸರ್. ಈಗ ಪ್ರಸ್ತುತ ದಿನಮಾನವನ್ನು ನೋಡೋದಾದ್ರೆ ಮಕ್ಳಿಗೆ ಯಾವ್ದು ಆಸಕ್ತಿ ಇದೆಯೋ ಅದ್ರ ಕಳಿಸೋದು ಒಳ್ಳೇದಂತ ನೀವ್ ಹೇಳ್ತಿದ್ರ ಅಭಿಪ್ರಾಯವನ್ನ. ಸೊ ಅದಕ್ಕೆ ತಕ್ಕಂತೆ ಈಗ 2024ರಲ್ಲಿ ಇದೀವಿ ನಾವೀಗ. ಇದೊಂದು ಮಾಡ್ರನ್ ಯುಗ ಇದೆ. ಸೊ ಅದಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಸೊ ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಕ್ಷೇತ್ರದಲ್ಲಿ ಹೋಗೋದಕ್ಕೆ, ಮತ್ತೆ ಎಜುಕೇಶನ್ ಕ್ಷೇತ್ರದಲ್ಲಿ ಕೂಡ ತುಂಬಾ ಅವಕಾಶಗಳಿದಾವೆ. ಸೊ ಅದು ಕೂಡ ಎಲ್ರು ಕೂಡ ತಿಳಿಸ್ಬೇಕು ಮಕ್ಳಿಗೆ, ಟೀಚರ್ಸು, ಪೇರೆಂಟ್ಸು ಅವ್ರಿಗೆ ತಿಳಿಸಿದಾಗ ಹೆಲ್ಪ್ ಆಗುತ್ತೆ. ಅರ್ಜುನ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ. ಅರ್ಜುನ್ ಸರ್? ಹಾ ಸರ್, ಅದೇ ಕರೆಕ್ಟ್ ಆಗಿ ಹೇಳಿದ್ದೀರಾ. ನೆಕ್ಸ್ಟ್ ನನ್ನ ಹತ್ರ ಒಂದು ಕ್ವೆಶ್ಚನ್ QA ಸೆಷನ್ ಟೈಮ್ ಅಲ್ಲಿ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಮೂವ್ ಮಾಡಿ ಸರ್. ಥ್ಯಾಂಕ್ ಯು ಸರ್, ರಾಜೇಶ್ ಸರ್. ಓಕೆ ಸರ್, ಈಗ ಕ್ವಶನ್ ಅಂಡ್ ಆನ್ಸರ್ಸ್. ಸೊ ತುಂಬಾ ಮಾಹಿತಿಯನ್ನು ಕೊಟ್ಟಿದ್ರ ಈ ಒಂದು ಕ್ಷೇತ್ರದ ಬಗ್ಗೆ, ಶಿಕ್ಷಣ ವಲಯದ ಬಗ್ಗೆ, ಮತ್ತೆ ಅಲ್ಲಿ ಯಾವ ರೀತಿ ನಾವು ತಯಾರಿ ಮಾಡ್ಕೋಬೇಕಂತ. ಆದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಟೀಚರ್ಸ್ ಅವರೆಲ್ಲರೂ ಕೂಡ ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ನೀವು ಉತ್ತರಗಳನ್ನ ಕೊಡಿ ಸರ್. ಸೊ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಬರ್ದಾಕಿ. ನಾವು ಆ ಪ್ರಶ್ನೆಗಳನ್ನ ಸರ್ ಕೇಳ್ತೀವಿ, ರಾಜೇಶ್ ಸರ್ಗೆ, ಅವರು ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಎಸ್ ಸರ್, ಶಾಲ್ ಐ ನನ್ನ ಕ್ವಶನ್ ಹೇಳ್ಬಹುದಾ? ಸಿದ್ಧ ಸರ್, ನನ್ನ ಕ್ವಶನ್ ಹೇಳ್ಬಹುದು? ಆಯ್ತು, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದಾರೆ ಪ್ರಶ್ನೆಗಳನ್ನ. ನಂದೊಂದು ಸರ್, ನಾನು ಹೇಳ್ಬಹುದಾ? ಸರ್ ಕೇಳಿ ಸರ್. ಓಕೆ, ಬಾಕಿ ಜನರು ನೀವು ಚಾಟ್ ಬಾಕ್ಸ್ ಅಲ್ಲಿ ಬರಿಬಹುದು, ಇಲ್ಲ ಅಂದ್ರೆ ನಾವು ಓನ್ಲಿ 45 ಜನ ಇರ್ತಾರೆ ಅಂಡ್ ವಿ ಆರ್ ಮೇಂಟೈನಿಂಗ್ ಇದು. ಸೊ ಇಫ್ ಯು ಕ್ಯಾನ್ ರೈಸ್ ಹ್ಯಾಂಡ್ಸ್, ನಾವು ಅವ್ರ ಹತ್ರ ಕ್ವೆಶ್ಚನ್ ಹೇಳ್ಬಹುದು. ಫಸ್ಟ್ ಆಫ್ ಆಲ್ ರಾಜೇಶ್ ಸರ್, ನೀವು ಈ ನಮ್ಮ ವೆಬಿನಾರ್ ಸೆಷನ್ ಅಲ್ಲಿ ನೀವು ಜಾಯಿನ್ ಮಾಡೋ ಟೈಮಲ್ಲಿ ಐ ವಾಸ್ ವೆರಿ ಎಕ್ಸೈಟೆಡ್. ಬಿಕಾಸ್ ಯಾಕೆಂದ್ರೆ ನಾವು ಡಿಫ್ರೆಂಟ್ ದಾರಿಯಲ್ಲಿ ಹೋಗಿರೋ ಜನರು ವಿ ಹ್ಯಾವ್ ಮೆಟ್.
ಬಟ್ ಈ ತರ ಫೋಕ್ಲೋರ್ ಅಲ್ಲಿ ಜನಪದ, ನಾನು ಕನ್ನಡ ಅಷ್ಟು ಸ್ಟ್ರಾಂಗ್ ಅಲ್ಲ ಸರ್, ಐ ಆಮ್ ಬೇಸಿಕಲಿ ಫ್ರಮ್ ಕೇರಳ, ಸೊ ಅಷ್ಟು ಸ್ಟ್ರಾಂಗ್ ಅಲ್ಲ, ಬಟ್ ಇದು ಒಂದು ಹೊಸ ವಿಚಾರ ಆಯ್ತು ಫಾರ್ ಮೀ. ಸೊ ಐ ವಾಂಟೆಡ್ ಟು ನೋ ಸರ್, ಸೊ ಯಾವ ತರ ನೀವು ಚೂಸ್ ಮಾಡಿದಿರಾ ಈ ಪರ್ಟಿಕ್ಯುಲರ್ ಇದು, ಯಾವ ತರ ಅಂದ್ರೆ ಹೇಳ್ತೀರಾ ನೀವು. ಬಟ್ ನನ್ ಕ್ವೆಶ್ಚನ್ ಬಂತು, ನೀವು ಫೋಕ್ಲೋರ್ ಡಾಕ್ಟರೇಟ್ ಅಂದ್ರೆ ಲೈಕ್ BA ಮಾಡಿ MA ಮಾಡಿ PhD, ಇಟ್ಸ್ ಅ ಲಾಂಗ್ ಟೈಮ್. ಸೊ ನಂದು 2 ಕ್ವೆಶ್ಚನ್. ಫಸ್ಟ್ ಬಂತು, ಯಾವ ತರ ನೀವು ಇಷ್ಟು ದೊಡ್ಡ ಒಂದು ಲರ್ನಿಂಗ್ ಇರುತ್ತೆ ಅಲ್ವಾ, ಇಷ್ಟು ಇಯರ್ಸ್ ಕಷ್ಟಪಟ್ಟು ಯು ಹ್ಯಾವ್ ಟು ಲರ್ನ್, ಯಾವ ತರ ನೀವು ಸಸ್ಟೈನ್ ಮಾಡಿದಿರಾ ಅದೊಂದು. ನೆಕ್ಸ್ಟ್ ಆಗಿ ಬಂತು, ನಮ್ ಫೋಕ್ಲೋರ್ಸ್ ನಿಂದ ಎನಿ ಪರ್ಟಿಕ್ಯುಲರ್ ಮೆಸೇಜ್ ಆರ್ ಒಂದು ವಿಚಾರ ದಟ್ ಈಸ್ ರೆಲೆವೆಂಟ್ ಫಾರ್ ಅಸ್ ಫಾರ್ ಟುಡೇ. ನಮ್ ಫೋಕ್ಲೋರ್ಸ್ ನಿಂದ ಎನಿ ಪರ್ಟಿಕ್ಯುಲರ್ ಸ್ಟೋರಿ ಆಗ್ಬಹುದು, ಚಿಕ್ಕದಾಗಿ ಅದು ಈ ನಮ್ ಟೈಮ್ ಅಲ್ಲಿ ರೆಲೆವೆಂಟ್ ಆಗಿ ಯಾವ್ದು ಇದೆ, ಆ ತರ ಸಮಥಿಂಗ್ ಸ್ಪೆಷಲ್ ಆಗಿ ಫೋಕ್ಲೋರ್ಸ್ ನಿಂದ ಇಫ್ ಯು ಕ್ಯಾನ್ ಶೇರ್. ಮೇ ಬಿ ನೀವು ಕಮ್ಯುನಿಟಿಯಲ್ಲಿ ನೀವು ಕೆಲಸ ಮಾಡೋ ಟೈಮ್ ಅಲ್ಲಿ ನೀವು ಒಂದು ಸ್ಟೋರಿ ಹೇಳ್ಬಹುದು, ಆ ತರ ಏನ್ ವಿಚಾರ ಇದೆ ಅಂದ್ರೆ ಶೇರ್ ಮಾಡಬಹುದು. ಸೊ 2 ಕ್ವೆಶ್ಚನ್ ಇದೆ. ಫಸ್ಟ್ ಬಂತು, ಯಾವ ತರ ನೀವು ನಿಮ್ ಇಷ್ಟು ದೊಡ್ಡ ಟೈಮ್ ಎಜುಕೇಶನ್ ಅಲ್ಲಿ ನೀವು ಕೊಡ್ತೀರಾ, ಯಾವ ತರ ಚಾಲೆಂಜಸ್ ಇತ್ತು, ಅದು ಯಾವ ತರ ನೀವು ಕವರ್ ಮಾಡಿದಿರಾ. ನೆಕ್ಸ್ಟ್ ಆಗಿ ಫೋಕ್ಲೋರ್ ನಿಂದ ಎನಿಥಿಂಗ್ ಇಫ್ ಯು ಕ್ಯಾನ್ ಶೇರ್ ವಿತ್ ಅಸ್, ದಟ್ ವುಡ್ ಬಿ ಗ್ರೇಟ್. ಥ್ಯಾಂಕ್ ಯು ಸರ್. ನನ್ನ ಕ್ವೆಶ್ಚನ್ ಕ್ಲಿಯರ್ ಅಂದ್ರೆ ಸಿದ್ಧಲಿಂಗ ಸರ್, ಇಸ್ ಇಟ್ ಕ್ಲಿಯರ್? ಇಲ್ಲ ಅಂದ್ರೆ ರಾಜೇಶ್ ಸರ್, ಕ್ಲಿಯರ್ ಆ ಕ್ವೆಶ್ಚನ್? ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್, ಮೊದಲನೇದಾಗಿ ನಿಮ್ಮ ಪ್ರಶ್ನೆ BA MA ಆಫ್ಟರ್ PhD ಲಾಂಗ್ ಪ್ರೊಸೆಸ್ ಹೇಗ್ ಮಾಡಿದ್ರಿ ಅಂತ. ಯಾವುದೇ ಒಂದು ಆಸಕ್ತಿ ಕ್ಷೇತ್ರಕ್ಕೆ ಅಥವಾ ಆಸಕ್ತಿ ವಿಷಯ ಕ್ಷೇತ್ರಕ್ಕೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ತಾಳ್ಮೆ. ಹಾಗಾಗಿ ಆ ತಾಳ್ಮೆಯ ಜೊತೆಗೆ ಸಾಧನೆಯ ಮಾಡೋ ಛಲ, ಇವೆರಡೂ ತುಂಬಾ ಮುಖ್ಯ. ಹಾಗಾಗಿ ನನಗೆ ಆಸಕ್ತಿನೂ ಇತ್ತು, ತಾಳ್ಮೆನೂ ಇತ್ತು, ಇದರಲ್ಲಿ PhD ಮಾಡಬೇಕು ಅನ್ನೋ ಒಂದು ಹಂಬಲನೂ ಇತ್ತು. ಹಾಗಾಗಿ ಈ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಸರ್. ಜೊತೆಗೆ ಸಂಶೋಧನೆ ಅಂತನ್ನೋದು ತುಂಬಾ ಆಳವಾದದ್ದು. ಯಾವುದೇ ಒಂದು ವಿಷಯವನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾದ್ರೆ ಸಾರಾಸಗಟಾಗಿ ಅಥವಾ ಮೇಲ್ಪದರದಲ್ಲಿ ಮಾತನಾಡೋದು ಅಷ್ಟು ಸರಿಯಲ್ಲ ಅಂತ ಅನ್ನೋದು ನನ್ನ ಭಾವನೆ. ಯಾವುದೇ ವಿಷಯವನ್ನ ಕುರಿತು ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ನಮಗೆ ಆಳವಾದ ಜ್ಞಾನ ಇರಬೇಕು. ಆಗ ಮಾತ್ರ ನಮ್ಮ ಮುಂದೆ ಇರೋರಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಅದ್ರ ಒಂದು ಏನು ಏನ್ ಹೇಳ್ತಾರೆ, ಅತ್ಯಂತ ಪ್ರಮುಖವಾದ ವಿಷಯಗಳನ್ನ ಹೇಳಕ್ ಸಾಧ್ಯ, ಜೊತೆಗೆ ಅಷ್ಟೇ ಫೋಕಸ್ ಆಗಿ ಹೇಳಕ್ ಆಗೋದು. ಹಾಗಾಗಿ ಈ ಲಾಂಗ್ ಪ್ರೊಸೆಸ್ ಅನ್ನೋದೇನಿದೆ, ಈ ಲಾಂಗ್ ಪ್ರೊಸೆಸ್ ನಲ್ಲಿ ನನಗೆ ಆಸಕ್ತಿ ವಿಷಯ ಆಗಿರೋದ್ರಿಂದ ಅತಿ ಹೆಚ್ಚು ನಾನು ನನ್ನನ್ನ ಆ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿಗೂ ಕೂಡ ಅದೇ ಕ್ಷೇತ್ರದಲ್ಲಿ ನಾನು ಮುಂದುವರಿತಾ ಇರೋದ್ರಿಂದ ತುಂಬಾ ಖುಷಿ ಇದೆ. ಜೊತೆಗೆ ಇನ್ನೊಂದೇನು ಪ್ರಶ್ನೆ ಕೇಳಿದ್ರಿ, ಜಾನಪದದಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಸ್ಟೋರಿ ಅಂತ. ಸ್ಟೋರಿ ಅಂತಂದಾಗ ಅದು ಗಾದೆಯ ಮೂಲಕನೂ ಬರುತ್ತೆ, ಒಗಟಿನ ಮೂಲಕನೂ ಬರುತ್ತೆ, ಮತ್ತೆ ಲಾವಣಿಯ ಮೂಲಕನೂ ಬರುತ್ತೆ. ಇಲ್ಲಿ ಜಾನಪದದಲ್ಲಿ ಸಾಹಿತ್ಯ ಪ್ರಕಾರಗಳು ಅಂತ ಬರ್ತವೆ. ಆ ಸಾಹಿತ್ಯ ಪ್ರಕಾರದಲ್ಲಿ ಜನಪದ ಗೀತೆ, ಗಾದೆ, ಒಗಟು, ಲಾವಣಿ, ಐತಿಹ್ಯ, ಮಹಾಕಾವ್ಯ, ಈ ರೀತಿಯಾಗಿ ಸಾಹಿತ್ಯ ಪ್ರಕಾರಗಳಿವೆ. ಆ ಸಾಹಿತ್ಯ ಪ್ರಕಾರಗಳಲ್ಲಿ ಕಥೆಯು ಕೂಡ ತುಂಬಾ ಬಹುಮುಖ್ಯವಾದ ಪ್ರಕಾರ. ಇದು ಮನರಂಜನಾತ್ಮಕವಾಗೂ ಇರುತ್ತೆ, ಜೊತೆಗೆ ಒಂದು ನೀತಿ ಉಪದೇಶದ ತರನೂ ಇರುತ್ತೆ. ಹಾಗಾಗಿ ಅತಿ ಮುಖ್ಯವಾಗಿ ನಾವು ಜಾನಪದ ಅಂತನ್ನೋದೇ ಒಂದು ಏನು ಜೀವನದ ಮುಖಪುಟ ಇದ್ದ ಹಾಗೆ. ಅಂದ್ರೆ ನಮ್ಮನ್ನ ನಾವು ಅದ್ರಲ್ಲಿ ನೋಡ್ಕೊಳ್ಬಹುದು ಅನ್ನೋದಷ್ಟೇ ಜಾನಪದ ಅಂತಂದ್ರೆ. ಹಾಗಾಗಿ ಜನಪದ ಕತೆ ಆಕ್ಚುಲಿ ಕತೆಗಳೆಲ್ಲ ತುಂಬಾ ದೊಡ್ಡವಿರ್ತದೆ ಸರ್. ಅದು ಚಿಕ್ಕದಾಗಿ ಹೇಳೋಕೆ ಒಂದ್ ಸ್ವಲ್ಪ ಕಷ್ಟನೇ. ಓಕೆ ಸರ್.
ಬಟ್ ಎನಿ ಕ್ಯಾರೆಕ್ಟರ್ ಆರ್ ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಆಸ್ಕಿಂಗ್. ನಾನು ಹೇಳ್ತೀನಿ, ಈ ಜನಪದದಲ್ಲಿ ನೀವು ನಾವು ಲೈಕ್ ಫಾರ್ ಎಕ್ಸಾಂಪಲ್ ಇತಿಹಾಸ ಆಗ್ಬಹುದು, ಪುರಾಣ ಆಗ್ಬಹುದು, ಇಫ್ ಯು ಆರ್ ಲುಕಿಂಗ್ ರಾಮ ಇರಬಹುದು, ಕೃಷ್ಣ ಇರಬಹುದು, ಈ ತರ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಇರಬಹುದು. ಇದೇ ತರ ಜನಪದ ಸ್ಟೋರೀಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಬಗ್ಗೆ ನೀವು ಶೇರ್ ಮಾಡಬಹುದಾ? ಸರ್, ಜನಪದ ಕಥೆಗಳಲ್ಲಿ ಅಥವಾ ಜಾನಪದ ಕ್ಷೇತ್ರದಲ್ಲಿ ಅತಿ ಹೆಚ್ಚು, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಮಹದೇಶ್ವರ ಮತ್ತೆ ಮಂಟೇಸ್ವಾಮಿ ಪರಂಪರೆ ಇದೆಯಲ್ಲ, ನೀಲಗಾರರು ಮತ್ತೆ ದೇವರಗುಡ್ಡರ ಪರಂಪರೆ ಇದೆಯಲ್ಲ, ಇದು ಇವತ್ತಿಗೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಭಾವಕ್ಕೆ ಒಳಗಾಗಿದೆ, ಪ್ರಭಾವಿತವಾಗಿದೆ. ಜನಪದ ಮಹಾಕಾವ್ಯಗಳಲ್ಲಿ ಅತಿ ಮುಖ್ಯವಾಗಿ ಕರ್ನಾಟಕದಲ್ಲಿ 5 ಬರ್ತವೆ. ಮಾದೇಶ್ವರ ಮಹಾಕಾವ್ಯ, ಮಂಟೇಸ್ವಾಮಿ ಮಹಾಕಾವ್ಯ, ಜುಂಜಪ್ಪ ಮಹಾಕಾವ್ಯ, ಎಲ್ಲಮ್ಮ ಸರಿ ಮಹಾಕಾವ್ಯ, ಮೈಲಾರಲಿಂಗ ಮಹಾಕಾವ್ಯ ಅಂತೇಳಿ. ಹಾಗಾಗಿ ನಮಗೆ ಅಂದ್ರೆ ನಾವು ದಕ್ಷಿಣ ಕರ್ನಾಟಕದ ಭಾಗದವರಾಗಿರೋದ್ರಿಂದ, ನಾವು ಈ ಕಡೆ ಹತ್ತಿರದಿಂದ ನೋಡಿರೋದ್ರಿಂದ ಮಂಟೇಸ್ವಾಮಿ ಮತ್ತೆ ಮಹದೇಶ್ವರ ಇವರಿಬ್ರು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಕಾರಣ ಇಷ್ಟೇ, ಮಹಾಕಾವ್ಯ ಅಂತಂದಾಗ ಮನರಂಜನೆನೂ ಇರುತ್ತೆ, ನೀತಿ ಬೋಧನೆನೂ ಇರುತ್ತೆ. ಹಾಗಾಗಿ ಮಂಟೇಸ್ವಾಮಿ ಮಹದೇಶ್ವರರು ಇಬ್ರು ಕೂಡ ಜನಪದ ಸಂಸ್ಕೃತಿಯ ಮಹಾನಾಯಕರು ಅಂತಾನೆ ನಾವು ಕರಿತೀವಿ. ಕಾರಣ ಏನು ಅಂತಂದ್ರೆ, 12ನೇ ಶತಮಾನದಲ್ಲಿ ಇದ್ದಂತ ದಕ್ಷಿಣ ಕರ್ನಾಟಕದಲ್ಲಿದ್ದಂತ ಒಂದು ಕತ್ತಲೆಯ ಯುಗ ಅಥವಾ ಒಂದು ಅಂಧಕಾರದ ಯುಗದಲ್ಲಿ ಅವರು ತಮ್ಮ ಪವಾಡಗಳಿಂದ ಜನರನ್ನ ಸಂಸ್ಕೃತಿಯೆಡೆಗೆ ಕರೆತಂದು ಒಂದು ಜ್ಞಾನವನ್ನ ಬೋಧನೆ ಮಾಡಿ ಇಲ್ಲಿದ್ದಂತಹ ಅಂಧಕಾರಗಳು ಅಂದ್ರೆ ಮೂಢನಂಬಿಕೆ, ಗುಡ್ಡು ಸಂಪ್ರದಾಯಗಳು ಇವನ್ನೆಲ್ಲವನ್ನು ಬೇರ್ಪಡಿಸಿ ಒಂದು ಸುಸಂಸ್ಕೃತ ನಾಗರಿಕತೆಯನ್ನ ಕಟ್ಕೊಟ್ಟಂತವ್ರು ಮಂಟೇಸ್ವಾಮಿ ಮತ್ತೆ ಮಹದೇಶ್ವರ. ಸೊ ಹಾಗಾಗಿ ಇವರ ಬಗ್ಗೆ ಅತಿ ಹೆಚ್ಚು ಸಂಶೋಧನೆಗಳಾಗಿವೆ, ಇವತ್ತಿಗೂ ಆಗ್ತಾ ಇವೆ. ನನಗೆ ಅತಿ ಮುಖ್ಯವಾಗಿ ಕಥೆಗಳು ಅಥವಾ ಮಹಾಕಾವ್ಯಗಳು ಅಂತಂದಾಗ ಮಹದೇಶ್ವರ ಮತ್ತೆ ಮಂಟೇಸ್ವಾಮಿ ತುಂಬಾ ಇಷ್ಟ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ವಿಲ್ ಶ್ಯೂರ್ಲಿ ಚೆಕ್ ಬೋತ್ ದೋಸ್ ಪೀಪಲ್. ಥ್ಯಾಂಕ್ ಯು ಸೋ ಮಚ್. ಸಿದ್ದೇಶ್ ಸರ್, ಓವರ್ ಟು ಯು. ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗೆ. ಸೊ ಟೀಚರ್ಸ್ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ ಅಥವಾ ಮಕ್ಕಳು ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸಿದ್ದೇಶ್ ಎಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೇಳಿ ಸರ್ ಪ್ರಶ್ನೆ. ಥ್ಯಾಂಕ್ ಯು ಸಿದ್ಲಿಂಗಪ್ಪ ಸರ್, ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ರಾಜೇಶ್ ಸರ್, ನಿಮ್ಗೆ ಒಂದು ನೇರವಾಗಿರ್ತಕ್ಕಂಥ ಪ್ರಶ್ನೆ ನಮ್ದೊಂದು ಏನಂತಂದ್ರೆ, ಇತ್ತೀಚಿನ ದಿನದಲ್ಲಿ ಈ ಜಾನಪದ ಒಂದು ವರ್ಗಕ್ಕೆ ತುಂಬಾ ಜನ ಯುವಕರು ಕೂಡ ಆಸಕ್ತಿಯನ್ನ ತೋರಿಸ್ತಕ್ಕಂಥದ್ದನ್ನ ನಾವು ಮೀಡಿಯಾದಲ್ಲಿ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವರು ಹಳ್ಳಿಗಳ ಕಡೆಯಿಂದ ಇರ್ತಕ್ಕಂಥ ಯುವಕರು ಕೂಡ ಜನಪದ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಮೋಹನ್ ಅವ್ರನ್ನ ನೋಡ್ಬೋದು, ಅವರು ಖ್ಯಾತ ಶಿವರಾಜ್ ಕುಮಾರ್ ಒಂದು ಫಿಲಮ್ ಅಲ್ಲಿ ಜುಂಜಪ್ಪನ ಒಂದು ಹಾಡನ್ನ ಆಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇನ್ನು ಬೇರೆ ಬೇರೆ ಯುವಕರು ಈಗ ಅವರು ಇಂಗ್ಲಿಷ್ MA ಇನ್ ಇಂಗ್ಲಿಷ್ ಮಾಡಿರ್ತಕ್ಕಂಥವ್ರು, MA ಇನ್ ಹಿಸ್ಟ್ರಿ ಮಾಡಿರ್ತಕ್ಕಂಥವ್ರು, MA ಇನ್ ಎಕನಾಮಿಕ್ಸ್ ಮಾಡಿರ್ತಕ್ಕಂಥವ್ರು, ಈ ಜಾನಪದ ಲೋಕದಲ್ಲಿ ಏನಾದ್ರೂ PhD ಗಳಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಸರ್, ಈಗ ಯಾವುದೇ ವಿಷಯ ಕ್ಷೇತ್ರದಲ್ಲಿ ನಾವು PhD ಮಾಡಬೇಕು ಅಂತಂದ್ರೆ ಅದಕ್ಕೆ ನಮ್ಗೆ ಮೌಲ್ಯ ಬರಬೇಕು ಅಂದ್ರೆ, ಮೌಲ್ಯಯುತವಾಗಿರ್ಬೇಕು ಅಂತಂದ್ರೆ PG ಆಗಿರ್ಬೇಕು ಸರ್. ಈಗ ಜಾನಪದದಲ್ಲೇ PG ಆಗಿ ಅಂದ್ರೆ ಸ್ನಾತಕೋತ್ತರ ಪದವಿ ಪಡೆದು ಮುಂದೆ ಜಾನಪದದಲ್ಲೇ PhD ಮಾಡಿದ್ರೆ ಅಕಾಡೆಮಿಕ್ ಆಗಿ ಅದಕ್ಕೆ ಒಂದು ಮೌಲ್ಯ ಇರ್ತದೆ ಸರ್. ಈಗ ಬೇರೆ ಸಬ್ಜೆಕ್ಟ್ ಅನ್ನ ಮಾಡಿ ಜಾನಪದದಲ್ಲಿ PhD ಮಾಡೋದಕ್ಕೆ ಅಷ್ಟು ಅವಕಾಶಗಳಿರಲ್ಲ ಸರ್. ಅದು UGC ರೂಲ್ಸ್ ಪ್ರಕಾರ ಅವಕಾಶಗಳಿರಲ್ಲ ಸರ್. ಥ್ಯಾಂಕ್ ಯು ಸರ್. ಸಿದ್ದೇಶ್ ಸರ್, ಆನ್ಸರ್ ಸಿಕ್ತಲ್ವಾ? ಸೊ ಕೊನೆಗೆ ಒಬ್ರಿಗೆ ಒಂದು ಅವಕಾಶ ಕೊಡ್ತೀವಿ, ಯಾಕಂದ್ರೆ ಟೈಮ್ ಆಲ್ರೆಡಿ ಆಗಿದೆ. ಸೊ ಯಾರಾದ್ರೂ ಪ್ರಶ್ನೆ ಕೇಳ್ಬೋದು ಸರ್ ಕೊನೆಯಲ್ಲಿ, ಯಾರಾದ್ರೂ ಟೀಚರ್ಸ್, ಸ್ಟೂಡೆಂಟ್. ಹ್ಯಾಂಡ್ ರೈಸ್ ಮಾಡಿ, ಯು ಕ್ಯಾನ್ ಹ್ಯಾಂಡ್ ರೈಸ್ ಅಂಡ್ ಆಸ್ಕ್ ದ ಕ್ವೆಶ್ಚನ್. ಅನ್ಮ್ಯೂಟ್ ಮಾಡಿ ಕೇಳಿ ಸರ್. ಮೇಡಮ್ ಆಗ್ಲೇ ಒಂದು ಕ್ವಶನ್ ಕೇಳಿದ್ರಿ, ಸೊ ಯಾರು ಪ್ರಶ್ನೆ ಕೇಳ್ಬೋದು, ಈಗ ಅವಕಾಶ ಕೊಟ್ಟಿದ್ದೀವಿ. ಚಾಟ್ ಅಲ್ಲಿ ರಾಧಾ ಮ್ಯಾಮ್ ಪ್ಲೀಸ್.
ಸರ್ ನಮ್ದೊಂದು ಪ್ರಶ್ನೆ. ಬಿ ಎ ನಮಗೆ ಕಂಪ್ಯೂಟರ್ಸ್ ಅಂದರೆ ನಮಗೆ ಸಬ್ಜೆಕ್ಟ್ಸ್ ಇರ್ತವೆ BA MA ಅಲ್ಲಿ PhD ಅಲ್ಲಿ. ನಿಮ್ದು ಫೋಕ್ ಡ್ಯಾನ್ಸ್ ಫೋಲ್ಕೋರ ಇದರಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರ್ತವೆ ಅಂತ ತಿಳ್ಕೊಬೇಕು ಅಂತ ಇದೆ ಸರ್. ನೀವು ಏನೇನು ಮಾಡಿರ್ತೀರಾ, ಇದರಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರ್ತವೆ, BA ಅಲ್ಲಿ ಏನೇನು ಇರ್ಬೋದು, ಆದಮೇಲೆ MA ಅಲ್ಲಿ ಏನೇನು ಇರ್ತವೆ, PhD ಅಲ್ಲಿ ಏನು ಮಾಡಿರ್ತೀರಾ, ಅದ್ರಲ್ಲಿ ರಿಸರ್ಚ್ ಯಾವ್ದ್ರ ಮೇಲೆ ಮಾಡಿರ್ತೀರಾ, ಯಾವ ಥರ ಮಾಡಿರ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಿಷಯನೇ ಕೇಳಿದ್ರಿ. BA ಅಂತಂದಾಗ ಮೇಡಮ್ ನಾವು ಆರಂಭದಲ್ಲಿ ಜಾನಪದ ಮತ್ತೆ ಈಗ ಸರ್ ಕೇಳಿದ್ರು ಜನಪದ ಮತ್ತು ಜಾನಪದಕ್ಕೆ ಇರುವ ವ್ಯತ್ಯಾಸ ಏನು ಅಂತ. ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನಾವು ಅತಿ ಮುಖ್ಯವಾಗಿ ಅದರ ಪರಿಚಯವನ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ನಾವು ಎಷ್ಟೇ ಓದಿದ್ರು ಕೂಡ ಅದು ಖಂಡಿತ ಉಪಯೋಗಕ್ಕೂ ಬರಲ್ಲ, ಅದು ನಮ್ಮ ಮನಸ್ಸಲ್ಲೂ ಉಳಿಯಲ್ಲ. ಅದ್ರ ಪರಿಚಯ ಫಸ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ನಾವು BA ಅಂತಂದಾಗ ಬರೋದೇ ಜನಪದ ಜಾನಪದ ಇರುವ ವ್ಯತ್ಯಾಸ ಮತ್ತೆ ಅದರ ಅರ್ಥಗಳೇನು ಅನ್ನೋದು. ಅದ್ರ ಜೊತೆಗೆ ಜನಪದ ಸಾಹಿತ್ಯ ಪ್ರಕಾರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ, ಜನಪದ ಕಲೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಜನಪದ ನೃತ್ಯಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಜನಪದ ಮಹಾಕಾವ್ಯಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದೇ ರೀತಿ MA ಸ್ನಾತಕೋತ್ತರ ಪದವಿಗೆ ಬಂದಾಗ ನಾವು ಅಲ್ಲೂ ಕೂಡ 5 ಪೇಪರ್ಗಳ 5 ಪತ್ರಿಕೆಗಳು ಬರ್ತವೆ. ಈಗ ನಾನು ಹೇಳಿದ್ನಲ್ಲ, ಇವು ಡಿಗ್ರಿನಲ್ಲಿ ಈ ರೀತಿ ಇದ್ರೆ ಅಲ್ಲಿ ಒಂದೊಂದೇ ಪ್ರಕಾರಗಳು, ಸಾಹಿತ್ಯ ಪ್ರಕಾರ ಆಗಿರಬಹುದು, ಕಲಾ ಪ್ರಕಾರ ಆಗಿರಬಹುದು, ನೃತ್ಯ ಪ್ರಕಾರ ಆಗಿರ್ಬೋದು, ಇವು ಒಂದೊಂದೇ ಪೇಪರ್ ಆಗಿತ್ತು, ಒಂದೊಂದೇ ಪತ್ರಿಕೆಗಳಾಗಿ ನಾವು ಅಧ್ಯಯನ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ PhD ಅಂತಂದಾಗ ಅವರ ಆಸಕ್ತಿ ಕ್ಷೇತ್ರ ಯಾವ್ದಿರುತ್ತೋ ಆ ಆಸಕ್ತಿ ಕ್ಷೇತ್ರದ ಮೇಲೆ ನಮಗೆ ಅವಕಾಶಗಳನ್ನ ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದೆ, ನಾವು ಏನನ್ನಾದ್ರೂ ಅಚೀವ್ ಮಾಡ್ಬೇಕು ಅಂದ್ರೆ, ಸಾಧನೆ ಮಾಡ್ಬೇಕು ಅಂದ್ರೆ ಮೊದಲನಾಗಿ ನಮ್ಗೆ ಆಸಕ್ತಿ ಇರಬೇಕು. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಇದ್ದಾಗ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡೋಕ್ಕಾಗುತ್ತೆ. ಹಾಗಾಗಿ ನಮ್ಮ ಆಸಕ್ತಿ ಕ್ಷೇತ್ರಗಳು ಏನಿವೆ ಅದರ ಮೇಲೆ PhD ಅಧ್ಯಯನಕ್ಕೆ ಅವಕಾಶಗಳನ್ನ ಕೊಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಒಬ್ರು ಮೆಂಟರ್ ಇರ್ತಾರೆ, ಮಾರ್ಗದರ್ಶಕರು ಇರ್ತಾರೆ. ಆ ಮಾರ್ಗದರ್ಶಕರ ಸಲಹೆ ಸೂಚನೆಗಳನ್ನ ತಗೊಂಡು ಅವ್ರ ಜೊತೆ ದಿನನಿತ್ಯ ಚರ್ಚೆಗಳನ್ನ ಮಾಡ್ತಾ ಅವರ ಜ್ಞಾನ ಭಂಡಾರದಿಂದ ನಮ್ಗೆ ಬೇಕಾದಂತಹ ಮೌಲ್ಯಯುತವಾದ ಮಾಹಿತಿಗಳನ್ನ ಪಡ್ಕೊಳ್ತಾ ಅದರ ಮೂಲಕ ನಮ್ಮ ಅಧ್ಯಯನ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದರ ನಂತರ ಅದರಲ್ಲಿ ಹೇಗೆ ನಾವು ಮುಂದುವರಿಬೇಕು, ಹೇಗೆ ಅಧ್ಯಯನಕ್ಕೆ ಒಳಗೊಳ್ಬೇಕು, ಯಾವ ಯಾವ ಕೃತಿಗಳನ್ನ ಅಥವಾ ಯಾವ ಯಾವ ಸಾಹಿತ್ಯ ಪ್ರಕಾರಗಳನ್ನ ಅಧ್ಯಯನ ಮಾಡ್ಬೇಕು ಅನ್ನೋದನ್ನ ಆ ಮಾರ್ಗದರ್ಶಕರ ಮುಖೇನ ನಾವು ಪಡ್ಕೊಳ್ಬೇಕಾಗತ್ತೆ ಮೇಡಮ್. ಆಗ ನಾವು ಅಧ್ಯಯನಕ್ಕೆ PhD ಅಧ್ಯಯನವನ್ನ ಕೈಗೊಳ್ಳಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಎಲ್ರಿಗೂ ಕೂಡ ಅರ್ಥಪೂರ್ಣವಾದ ಉತ್ತರವನ್ನು ನೀಡಿದ್ರಿ ಸವಿಸ್ತಾರವಾಗಿ. ತುಂಬಾ ಧನ್ಯವಾದಗಳು ಸರ್. ನೆಕ್ಸ್ಟ್ ಮೂವ್ ಮಾಡಿ ಸರ್. Also like ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇತ್ತು ಫಸ್ಟ್ ಅಲ್ಲಿ, ಬಟ್ ಸ್ಟಿಲ್ ನಾವು ಐ ವುಡ್ ವಾಂಟ್ ಟು ಥ್ಯಾಂಕ್ ಆಲ್ಸೋ ನಮ್ಮ ಪಾರ್ಟಿಸಿಪೆಂಟ್ಸ್. ಇನಿಷಿಯಲಿ ಇತ್ತು, ಬಟ್ ನೀವು ಎಷ್ಟು ಇಷ್ಟು ಟೈಮ್ ಯು ಆರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್. ಇಷ್ಟು ಪ್ರಾಬ್ಲಮ್ ಇತ್ತು, ದೆನ್ ಅಗೇನ್ ಅಂಡ್ ಅಗೇನ್ ನೀವು ಟ್ರೈ ಮಾಡಿ ಜಾಯಿನ್ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಮಗೂ ಕೂಡ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಸ್ನೇಹಿತರಾದ ಪ್ರಕಾಶ್ ಸರ್ಗೆ ಮತ್ತೆ ಅರ್ಜುನ್ ಮದನ್ ಸರ್ಗೆ, ಸಿದ್ಧಲಿಂಗಪ್ಪ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಹಾಯ್ ಸರ್, ಗುಡ್ ಈವ್ನಿಂಗ್ ರಾಜೇಶ್ ಸರ್. ಸರ್ ನಮಸ್ತೆ. ನಿಮಗೂ ಕೂಡ ಧನ್ಯವಾದಗಳು ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ಜಾಯಿನ್ ಆಗಿದ್ದೀರಾ. ಸರ್ ಒಂದ್ ನಿಮಿಷ ನಿಮಗೆ